ಸ್ನೇಹಿತರೆ, ಲಲಿತಾ ಸಹಸ್ರನಾಮದ ಈ ಒಂದು ಸರಣಿಗೆ ತಮಗೆಲ್ಲ ಮತ್ತು ಪರೋಕ್ಷವಾಗಿ ಈ ನೇರ ಪ್ರಸಾರದಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಶ್ರೀಮತಿ ನರಸಮ್ಮ ಮತ್ತು ಧಾರವಾಡ ಶ್ರೀ ಕೃಷ್ಣರಾವ್ ಅವರ ಸ್ಮರಣೆಯಲ್ಲಿ ಶ್ರೀಮತಿ ಸತ್ಯವತಿ ಅನಂತರಾವ್ ಅವರು ನೀಡಿರುವ ದತ್ತಿಯ ಆಶ್ರಯದಲ್ಲಿ, ಬೆಳಗೆರೆ ಕೃಷ್ಣಶಾಸ್ತ್ರಿ ಜನ್ಮ ಶತಮಾನೋತ್ಸವ ದತ್ತಿಯ ಆಶ್ರಯದಲ್ಲಿ, ಶ್ರೀಮತಿ ಭಾರತಿ ಕೋಮ್ಯನ್ ಪಾರ್ಥಸಾರಥಿ ಶೆಟ್ಟಿ ದತ್ತಿಯ ಆಶ್ರಯದಲ್ಲಿ, ಶ್ರೀ ನಟರಾಜ್ ಅವರು ನೀಡಿರುವ ದತ್ತಿಯ ಆಶ್ರಯದಲ್ಲಿ ಹಾಗೂ ಶ್ರೀಮತಿ ಛಾಯಾ ಧ್ರುವನಾರಾಯಣ್ ಅವರ ಸ್ಮರಣೆಯಲ್ಲಿ ಶ್ರೀ ಧ್ರುವನಾರಾಯಣ್ ಅವರು ನೀಡಿದ ದತ್ತಿಯ ಆಶ್ರಯದಲ್ಲಿ ಹಾಗೂ ಕರ್ನಾಟಕ ಸರ್ಕಾರ ಈ ಸಂಸ್ಥೆಗೆ ನೀಡಿದ ಅಮೃತ ವರ್ಷದ ಸಹಕಾರದಲ್ಲಿ ಆಯೋಜಿಸುತ್ತಿದ್ದೇವೆ. ದತ್ತಿಯ ನ್ಯಾಸಕರ್ತರಿಗೂ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಎಲ್ಲ ಅಧಿಕಾರಿ ವರ್ಗಕ್ಕೂ ಕೂಡ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರಿ ಇಂದಿನ ಈ ಸರಣಿಯನ್ನು ಉಪಕ್ರಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಲಲಿತಾ ಸಹಸ್ರನಾಮದ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ ಮತ್ತು ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ನಿರ್ದೇಶಕ ವರ್ಗದವರಿಗೂ ಸಹ ನಾನು ಪ್ರಾರಂಭದಲ್ಲಿ ನನ್ನದಂತಹ ನಮನಗಳನ್ನು ಸಲ್ಲಿಸ್ತಾ ಮತ್ತು ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಸರಣಿಯ ಚಿಂತನೆಯ ಮುಂದಾಗೋದಕ್ಕಿಂತ ಮೊದಲು ಒಂದು ವಂದನಾರ್ಪಣೆ ಮಾಡಬೇಕು. ನಾನು ಅಲ್ರಿ, ವಂದನಾರ್ಪಣೆ ಉಪನ್ಯಾಸ ಮುಗಿದ ಮೇಲೆ ಕೊನೆ ದಿವಸ ಮಾಡೋದು,
ಅದೇನು ಪ್ರಾರಂಭದಲ್ಲೇ ವಂದನಾರ್ಪಣೆ ಮಾಡ್ತಿದ್ದೀರಿ ಅಂತ ನೀವು ಕೇಳಬಹುದು. ಕಾರಣ ಉಂಟು. ಹಿಂದಿನ ಸರಣಿಯಲ್ಲಿ ನಾನು ವಂದನಾರ್ಪಣೆಯನ್ನೇ ಮಾಡುವಾಗ ನನ್ನ ನೆನಪಿನ ಪ್ರಕಾರ ಸಂಸ್ಥೆಯ ಹೆಸರನ್ನು ಉಲ್ಲೇಖ ಮಾಡೋಕ್ಕೆ ನಾನು ಮರೆತಿದ್ದೆ. ಹಾಗಾಗಿ ಈ ಸರಣಿ ಚಿಂತನೆಗೆ ಮಾಧ್ಯಮವಾದಂಥ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಹಿಂದಿನ ಸರಣಿಯ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇವತ್ತು ಈ ಸರಣಿಯ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಿಂದೆ ನಾವು 917ನೇ ನಾಮದವರೆಗೆ ಚಿಂತನೆ ಮಾಡಿದ್ವಿ. ಧೀರ ಸಮರ್ಚಿತ. ಧೀರ ಸಮರ್ಚಿತ ಎನ್ನುವಂಥದ್ದು 917ನೇ ನಾಮ ಆಗಿತ್ತು. ಧೀರರು ಅಂದರೆ ಜ್ಞಾನಿಗಳು, ವಿವೇಕಿಗಳು, ಪಂಡಿತರು, ವಿವೇಕಿಗಳು ಅಂತೆಲ್ಲ ಅರ್ಥ. ಇಂಥವರಿಂದ ಅರ್ಚಿತಳಾದ್ದರಿಂದ ಜಗನ್ಮಾತೆ ಹೆಸರು ಧೀರ ಸಮರ್ಚಿತ ಅಂತ ಆಗಿದೆ ಅಂತ ನಾನು ಹೇಳಿದ್ದೆ. ಅದಾದಮೇಲೆ ಧೀರರು ಅಂದರೆ ವಿವೇಕಿಗಳು, ಪಂಡಿತರು, ಜ್ಞಾನಿಗಳು ಅಂತ ಅರ್ಥ. ಮುಂದಿನ ನಾಮ ಚೈತನ್ಯಾರ್ಘ್ಯ ಸಮಾರಾಧ್ಯ ಅಂತ. ಪ್ರಶ್ನೆ ಇಷ್ಟೇ, ಆ ಧೀರರು, ಜ್ಞಾನಿಗಳು ಜಗನ್ಮಾತೆಯನ್ನು ಹೇಗೆ ಆರಾಧಿಸ್ತಾರೆ ಅನ್ನೋದನ್ನು ಈ ನಾಮ ಹೇಳುತ್ತೆ. ಇದರ ಅರ್ಥ ಏನು ಅಂದರೆ, ಚೈತನ್ಯವೆಂಬ ಅರ್ಘ್ಯದಿಂದ ಆರಾಧಿಸಲ್ಪಡುವವಳು ಅನ್ನೋದು ನಾಮದ ಯಥಾವತ್ತಾದ ಅರ್ಥ. ಹಾಗಿದ್ರೆ ಚೈತನ್ಯ ಅಂದರೆ ಏನು ಅನ್ನೋದು ಪ್ರಶ್ನೆ. ಯಾಕೆ ನಾವು ಸಾಮಾನ್ಯವಾಗಿ ನಮ್ಮ ಮಾತಿನಲ್ಲಿ ಪದೇ ಪದೇ ಈ ಶಬ್ದವನ್ನು ಬಳಸ್ತೇವೆ. ಅದಕ್ಕೆ ವಿವರಣೆ ಹೀಗುಂಟು: ಚೈತನ್ಯಂ ಚಿದ್ರೂಪಂ ತದೇವ ಅರ್ಘ್ಯಂ ಪೂಜಾಯೋಗ್ಯಂ ಜಲಾದಿ ತೇನ ಸಮಾರಾಧ್ಯ ಅಂತ ಸೌಭಾಗ್ಯ ಭಾಸ್ಕರದ ವಿವರಣೆ. ಚೈತನ್ಯ ಅನ್ನೋದಕ್ಕೆ ಅರ್ಥ ಕೇವಲ ಚಿತ್. ಚೈತನ್ಯ ಅಂದ್ರೇ ನಮಗೆ ಅರ್ಥ ಆಗಲಿಲ್ಲ. ನೀವು ಕೇವಲ ಚಿತ್ ಅಂದರೆ ಏನ್ರಿ ಅರ್ಥ ಆಗ್ತದೆ ಅಂದರೆ, ಚಿತ್ ಅನ್ನೋದಕ್ಕೆ ಅರ್ಥ ಶುದ್ಧ ಜ್ಞಾನ ಅಂತ ಅರ್ಥ. ಹಾಗಾಗಿ ಜಗನ್ಮಾತೆಯನ್ನು ಪೂಜಿಸುವಾಗ ನಾವು ಅರ್ಘ್ಯವನ್ನು ಕೊಡಬೇಕಲ್ಲ. ಆ ಅರ್ಘ್ಯ ಜಲ ಯಾವುದು ಕೇಳಿದರೆ ಜ್ಞಾನ ಜಲವೇ ಅರ್ಘ್ಯವಾಗಿ ಇರಬೇಕು. ಅಂದರೆ ಅದಿಷ್ಟು ಹೊತ್ತು ನಮ್ಮ ಮನಸ್ಸು ಆಕೆಯನ್ನು ನಿರಂತರ ಚಿಂತಿಸ್ತಾ ಇರಬೇಕು. ಹಾಗಿದ್ದಾಗ ಮಾತ್ರ ಅದು ಚೈತನ್ಯಾರ್ಘ್ಯ ಸಮಾರಾಧ್ಯ. ಯಾಕೆ ಅಂದರೆ ನಮ್ಮಲ್ಲಿ ಈ ವಿಚಾರವನ್ನು, ಇದನ್ನು ಮಾನಸಿಕ ಪೂಜೆ ಅಂತ ಕರೀತಾರೆ. ಪೂಜೆಯಲ್ಲಿ ಒಂದು ಸಾಕಾರ ಪೂಜೆ, ಇನ್ನೊಂದು ನಿರಾಕಾರ ಪೂಜೆ. ನಿರಾಕಾರ ಪೂಜೆ ಅಂದರೂ ಒಂದೇ, ಮತ್ತು ಮಾನಸಿಕ ಪೂಜೆ ಅಂದ್ರೂ ಸಹ ಒಂದೇನೆ. ಆ ನಿರಾಕಾರ ಪೂಜೆಯನ್ನು ಕುರಿತು ಹೇಳಬೇಕಿದ್ರೆ ಅಲ್ಲಿ ಭಗವಂತನ ಅಥವಾ ಭಗವತಿಯ ಆಕಾರ ಇಟ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಆಕಾರ ಇದ್ಬಿಟ್ರೆ ಅದಕ್ಕೆ ಸಗುಣ ರೂಪ ಬಂದುಬಿಡ್ತದೆ. ಇದು ಕೇವಲ ನಿರ್ಗುಣವಂಥದ್ದು, ಶುದ್ಧ ಚೈತನ್ಯ ರೂಪ. ಹಾಗಿದ್ದರೆ ಇದನ್ನು ಹೇಗ್ರಿ ಮಾಡೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಇದು ಬಹಳ ಎತ್ತರದ ವಿಚಾರ ಇದು. ಈಗ ನೋಡಿ, ನಾವು ಇದ್ದೇವೆ ಅಂದರೆ ನಾನು ಅಂತ ಏಕವಚನದಿಂದ ಹೇಳೋಣ. ಅದನ್ನು ನಾನು ಅಂದರೆ ಯಾರು? ಕರಚರಣಾದಿ ಅವಯವಗಳಿಂದ ಕೂಡಿದ ದೇಹ ನಾನಾ ಅಲ್ಲ. ಅದನ್ನು ನಿರಾಸ ಮಾಡಿ ಹೊರಗೆ ತಳ್ಳಿ. ಹಾಗಿದ್ದರೆ ಇಂದ್ರಿಯಗಳು ನಾನಾ, ಅದು ಅಲ್ಲ. ಯಾಕಲ್ಲ ಕೇಳಿದರೆ ನೋಡಿ, ಇದು ನನ್ನ ಕಣ್ಣು ಅಂತ ನಾವು ಹೇಳ್ತೇವೆ. ನನ್ನ ಮತ್ತು ಕಣ್ಣು ಅಂತ ಹೇಳಬೇಕಿದ್ರೆ ನಾನು ಬೇರೆ, ಕಣ್ಣು ಬೇರೆ. ಉದಾಹರಣೆಗೆ ನನ್ನ ಪೆನ್ನು ಅಂತ ನಾನು ಹೇಳಿದರೆ ನಾನು ಬೇರೆ, ಈ ಪೆನ್ನು ಬೇರೆ. ಹಾಗೆ ನನ್ನ ಕಣ್ಣು ಅಂತ ಹೇಳಿದರೆ ಕಣ್ಣು ಬೇರೆ, ನಾನು ಬೇರೆ. ಹೌದು ತಾನೆ? ಹಾಗೆ ನನ್ನ ಕೈ ಅಂತ ಹೇಳಿದರೆ ಕೈ ಬೇರೆ, ನಾನು ಬೇರೆ. ಹಾಗಾಗಿ
ಕಣ್ಣು ಅಂತ ಯಾಕೆ ಹೇಳೋದಕ್ಕೆ ಹೇಳಿದರೆ ಅದು ಎಲ್ಲ ಜ್ಞಾನೇಂದ್ರಿಯಗಳಿಗೆ ಉಪಲಕ್ಷಣ, ಅಂದರೆ ಇನ್ನುಳಿದ 4 ಇಂದ್ರಿಯಗಳಿಗೂ ಅದು ರೆಪ್ರೆಸೆಂಟೇಟಿವ್. ಹಾಗಾಗಿ ಈ ಇಂದ್ರಿಯಗಳು ನಾನು ಅಂತ ಹೇಳೋಣ, ಅದು ನಾನು ಅಲ್ಲ. ಹಾಗಿದ್ರೆ ಪಂಚಕರ್ಮೇಂದ್ರಿಯಗಳಿದ್ದಾವೆ, ವಾಕ್, ಪಾಣಿ, ಪಾದ, ಪಾಯ, ಉಪಸ್ಥೆ, ಇವೆಲ್ಲ. ಇವು ನಾನು ಅಂತ ಹೇಳೋಣ, ಇವು ನಾನು ಅಲ್ಲ. ಹಾಗಿದ್ರೆ ಇದೆಲ್ಲವನ್ನು ತಿಳಿತಾ ಇರುವಂಥ ಮನಸ್ಸು ನಾನು ಅಂತ ಹೇಳೋಣವಾ? ಮನಸ್ಸು ನಾನು ಅಲ್ಲ. ಯಾಕೆ ಕೇಳಿದರೆ, ಅಯ್ಯೋ ಅದು ಏನು ಆಲೋಚನೆ ಮಾಡ್ತಿತ್ತೋ ನನ್ನ ಮನಸ್ಸು. ನಾವೇ ಹುಚ್ಚುಚ್ಚಾಗಿ ಕೆಲವು ಸಲ ಏನೋ ಅಂದ್ಕೊಂಡಿರ್ತೇವೆ, ಆಗೋದಿಲ್ಲ. ಆವಾಗ ಅಯ್ಯೋ ನನ್ನ ಮನಸ್ಸು ಏನೋ ಆಲೋಚನೆ ಮಾಡ್ತಾ ಇತ್ತು ಅಂದರೆ ಆ ಮನಸ್ಸು ನಾನಲ್ಲ ಅಂತ ಆಯ್ತಲ್ಲ. ನನ್ನ ಮನಸ್ಸು ಅಂತ ಹಿಡಿದಾಗಲೇ ನಾವು ಯಾವಾಗ ಷಷ್ಠಿ ವಿಭಕ್ತಿಯನ್ನು ಉಪಯೋಗಿಸ್ತೇವೋ ಆಗ ನಾನು ಬೇರೆ, ಅದು ಬೇರೆ, ನನ್ನ. ಹೌದು ತಾನೆ? ಹಾಗಿದ್ದರೆ ಬುದ್ಧಿ ನಾನು ಅಂತ ಹೇಳೋಣವಾ? ಅದು ನಾನಲ್ಲ. ಯಾಕೆ ಹೇಳಿದರೆ ಮನಸ್ಸು ಜಡ, ಬುದ್ಧಿಯೂ ಜಡ. ಹಾಗಿದ್ರೆ ಇದೆಲ್ಲವನ್ನೂ ನಾನು ಒಳಗಿಂದ ಅರಿತಾ ಇದ್ದೇನಲ್ಲ. ಹೇಗೆ ಕೇಳಿದರೆ, ಈ ದೇಹ ನಾನಲ್ಲ, ನೇತ್ರ ಅಂದರೆ ನೇತ್ರೇಂದ್ರಿಯಾದಿ ಇಂದ್ರಿಯಗಳು ನಾನಲ್ಲ, ಮತ್ತು ಕರ್ಮೇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಇದು ಯಾವುದು ಅಲ್ಲ ಅಂತ ಹೇಳುವ ಒಂದು ಉಂಟು ಇಲ್ಲಿ. ಅದನ್ನೇ ಚೈತನ್ಯ ಅಂತ ಕರಿತೇವೆ. ಅದೇ ಆತ್ಮವಸ್ತು ಅಂತ ಕರಿತೇವೆ. ಹಾಗಿದ್ರೆ ನನ್ನ ಸ್ವರೂಪ ನಿಜ ನೆಲೆಯಲ್ಲಿ ಕೇವಲ ಶುದ್ಧ ಚೈತನ್ಯ ರೂಪ. ಆ ಚೈತನ್ಯ ರೂಪವೇ ಇಲ್ಲಿ ಏನು ಕೇಳಿದರೆ ಜಲ. ಆಯಿತು, ಜಲದಿಂದ ಮತ್ತೆ ಪುನಃ ಇದು ಅರ್ಘ್ಯ ಆಯಿತು. ಈ ಚೈತನ್ಯವೇ ಅರ್ಘ್ಯ. ಈ ಅರ್ಘ್ಯದಿಂದ ಪೂಜೆ ಮಾಡುವುದು ಯಾರಿಗೆ? ಈಗ ಒಂದು ಸಮಸ್ಯೆ ಬಂತು. ಎಲ್ಲಿ ಒಂದೇ ಇರುತ್ತೋ ಆಗ ಪೂಜೆಗೊಳ್ಳುವವನೂ ಅವನೇ, ಪೂಜೆಗೆ ಒದಗಿ ಬರುವ ಸಾಮಗ್ರಿಗಳೂ ಅವನೇ. ಹಾಗಿದ್ರೆ ಅದಿಷ್ಟೊತ್ತು ನನ್ನ ಮನಸ್ಸಿನ ಮೂಲಕ ಆತ್ಮವಸ್ತು ಎನ್ನುವಂತಹ ಆ ಚಿದ್ರೂಪಕ್ಕೆ ಆತ್ಮವಸ್ತು ಎನ್ನುವಂತಹ ಜಲದಿಂದ ಅರ್ಘ್ಯ ಕೊಡ್ತಾ ಇದ್ದೇನೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಗೀತೆಯಲ್ಲಿ ಭಗವಂತ ಅದನ್ನು ಹೇಳಿ ಆಗಿದೆ ಆಲ್ರೆಡಿ. ಗೀತೆಯಲ್ಲಿ ನಾನು ಹೇಳಿದ್ದೇನೆ ಸುದೀರ್ಘವಾಗಿ. ಹಾಗೆಯೇ ಜ್ಞಾನಿಗಳು ಮಾಡುವ ಪೂಜೆ ಅದು ನಿರಾಕಾರವಾದದ್ದಾದ್ದರಿಂದ ಅಲ್ಲಿ ಹೊರಗಿನ ವಸ್ತುಗಳು ಯಾವುವೂ ಸಹ ಇರುವುದಿಲ್ಲ. ಅದು ಆತ್ಮಾಭಿಮುಖವಾದಂತಹ ಪೂಜೆ. ಅದನ್ನೇ ಆತ್ಮಚೈತನ್ಯಂ ಆತ್ಮೇತಿ ಅಂತ ಶಿವಸೂತ್ರ ಹೇಳುತ್ತೆ. ಅಂದರೆ ಮತ್ತೆ ಪುನಃ ನಾನು ಹೊರ ಪ್ರಪಂಚಕ್ಕೆ ಬರ್ತೇನೆ. ಅರ್ಘ್ಯ ಅಂದರೆ ಪೂಜಾಯೋಗ್ಯವಾದಂಥ ಜಲ. ನಮ್ಮಲ್ಲಿ ಅರ್ಘ್ಯ ಪಾದ್ಯ ಅಂತೆಲ್ಲ ಹೇಳ್ತೇವೆ ಪೂಜೆ ಮಾಡುವಾಗ. ಸುಮ್ಮನೆ ಹೇಳ್ತೇವೆ ನಾವು ಯಾಂತ್ರಿಕವಾಗಿ, ಏನೂ ಅರ್ಥ ಗೊತ್ತಿರೋದಿಲ್ಲ. ಅರ್ಘ್ಯ ಅಂದರೆ ಕೈ ತೊಳೆಯುವುದಕ್ಕೆ ಉಪಯೋಗಿಸುವ ನೀರು. ಪಾದ್ಯ ಅಂದರೆ ಕಾಲನ್ನು ತೊಳೆಯುವುದಕ್ಕೆ ನೀಡುವ ನೀರು. ಯಾಕೆಂದರೆ ಇದೆಲ್ಲ ಷೋಡಶೋಪಚಾರ ಪೂಜೆಯಲ್ಲಿ ಇವೆಲ್ಲವೂ ಸಹ ಬರಬೇಕಾಗುತ್ತೆ. ಹಾಗಿದ್ರೆ ಇದೆಲ್ಲ ಏನು ರೀ? ನೀವೊಂದು ಪ್ರಶ್ನೆ ಕೇಳ್ಬೋದು, ಅವನೇನು ಭಗವಂತನ ಕೈ ಕೊಳೆ ಆಗಿದೆಯಾ, ಅಥವಾ ಅವನ ಕಾಲು ತೊಳೆದ ನಮ್ಮ ಮನೆಗೆ ಬಂದಿದ್ದಾನ ಅಂತೆಲ್ಲ ಅಡ್ಡ ಪ್ರಶ್ನೆ ಕೇಳುವವರು ಇದ್ದಾರೆ. ಪ್ರಶ್ನೆ ಏನು ಕೇಳಿದರೆ, ಮೂಲತಃ ನಿರಾಕಾರನಾದ ಅವನಿಗೆ ಕಾಲು ಇಲ್ಲ, ಕೈಯೂ ಇಲ್ಲ. ಹೌದು ತಾನೆ? ಹಾಗಿದ್ರೆ ನಾವು ಏನು ಮಾಡ್ತೇವೆ ಕೇಳಿದರೆ, ನಿರಾಕಾರದ ಪೂಜೆ ಮನಸ್ಸಿಗೆ ನಿಲುಕುವುದು ಕಷ್ಟ ಅಂತೇಳಿ ಸಂಸಾರಿಗಳು ಅವನಿಗೆ ಒಂದು ಆಕಾರ ಕೊಟ್ಟು ಅಥವಾ ಅವಳು ಅಂತ ಆಕಾರ ಇಟ್ಟುಕೊಂಡು ನಾವು ಪೂಜೆ ಮಾಡ್ತೇವೆ. ಯಾವಾಗ ನೀವು ಈ ಆಕಾರ ಕೊಡ್ತೀರೋ ಆ ಕಾಲು ಮತ್ತು ಆ ಕೈ ಎಲ್ಲವೂ ಸಹ ಇರಲೇಬೇಕು. ಹೌದು ತಾನೆ? ನಾವು ಅದನ್ನು ಕಲ್ಪಿಸಿಕೊಂಡಾದ ಮೇಲೆ ಮತ್ತು ಪುನಃ ನಾನು ಅದಕ್ಕೆ ನೀರು ಕೊಡ್ತಾ ಇದ್ದೇನೆ, ಪಾದ ತೊಳಿತಾ ಇದ್ದೇನೆ ಅಂತ ಕಲ್ಪಿಸಿಕೊಂಡ್ರೆ ತಪ್ಪೇನ್ರಿ? ಹೌದು ತಾನೆ? ನೀವು ಯಾವಾಗ ಸಗುಣ ಪೂಜೆ ಹೊರಟ್ರೋ ಅವಾಗ ಇದೆಲ್ಲವೂ ಸಹ ಅನಿವಾರ್ಯ. ಹೇಗೆ? ಅದಕ್ಕೋಸ್ಕರ ಪೂಜಾಯೋಗ್ಯವಾದಂಥ ಜಲಕ್ಕೆ ಅರ್ಘ್ಯ ಅಂತ ಹೆಸರು. ಸಾಧಾರವಾದ ಅಂದರೆ ಸಾಲಂಬನ ಸಗುಣ ಪೂಜೆಯಲ್ಲಿ
ಜಲವೇ ಅರ್ಘ್ಯ ಆಗಿರ್ತದೆ. ಆದರೆ ನಿರಾಧಾರವಾದಂತಹ ನಿರ್ಗುಣ ಪೂಜೆಯಲ್ಲಿ ಏನಿರ್ತದೆ ಕೇಳಿದರೆ ಅಲ್ಲಿ ಈ ಶುದ್ಧ ಚೈತನ್ಯ ವಸ್ತುವೇ ಅರ್ಘ್ಯ, ಅದೇ ಜಲ, ಅದೇ ಪೂಜ್ಯ ಅಂತ. ಅದಕ್ಕಾಗಿಯೇ ದೇವಿ ಚೈತನ್ಯಾರ್ಘ್ಯ ಸಮಾರಾಧ್ಯ ಅಂತ ಭಾವನೋಪನಿಷತ್ತು ಹೇಳುತ್ತೆ. ಅಲ್ಲದೆ ಸೂತ ಸಂಹಿತೆ ಮುಂದುವರೆದು ಇನ್ನೊಂದು ಮಾತು ಹೇಳುತ್ತೆ, ಸ್ವಾನುಭೂತ್ಯ ಸ್ವಯಂ ಸಾಕ್ಷಾತ್ ಸ್ವಾತ್ಮಭೂತಾಂ ಮಹೇಶ್ವರೀಂ ಪೂಜಯೇದ್ ಆದರೇಣೈವ ಪೂಜಾ ಸಾ ಪುರುಷಾರ್ಥದ. ಸ್ವ ಅನುಭೂತಿ, ಸ್ವ ಅಂದರೆ ತಾನು ಅಂತ, ತಾನು ಎನ್ನುವ ಅನುಭೂತಿ ಅಂದರೆ ಅನುಭವ, ನಾನಿದ್ದೇನೆ ಎನ್ನುವಂಥ ಅನುಭವದಿಂದಲೇ ಸಾಕ್ಷಾತ್ ಆತ್ಮಸ್ವರೂಪಳಾದಂಥ ದೇವಿಯನ್ನು ಆದರದಿಂದ ಪೂಜಿಸು. ಹಾಗಿದ್ರೆ ಪೂಜಿಸುವ ನಾನು ಆ ಸ್ವರೂಪವೇ, ಪೂಜೆಗೊಳ್ಳುವ ಅವಳು ಅದೇ ಒಂದೇ ಸ್ವರೂಪವೇ, ಎರಡು ಒಂದೇ. ಒಂದು ರೂಪದಿಂದ ಪೂಜೆಯನ್ನು ಸ್ವೀಕರಿಸ್ತಾಳೆ, ಇನ್ನೊಂದು ರೂಪದಲ್ಲಿದ್ದು ಪೂಜೆಯನ್ನು ಮಾಡಿಸಿಕೊಳ್ತಾಳೆ. ಹೀಗೆ ಅಂದ್ಕೊಂಡು ಅಂತಹ ಪೂಜೆ ಎನ್ನುವಂತಹದ್ದು ಅದು ಪುರುಷಾರ್ಥಪ್ರದವಾಗ್ತದೆ. ಅದು ತುಂಬ ಶೀಘ್ರವಾದಂಥ ಫಲ ಕೊಡ್ತದೆ. ಯಾಕೆಂದರೆ ಮನಸ್ಸು ತುಂಬ ಏಕಾಗ್ರತೆಯನ್ನು ಬಯಸ್ತದೆ ಈ ಪೂಜೆಯಲ್ಲಿ. ಅದಕ್ಕೋಸ್ಕರ ಬಹಳ ಬೇಗ ಫಲವನ್ನು ಕೊಡ್ತದೆ ಈ ಪೂಜೆ ಅಂತ. ಹೀಗೆ ಆತ್ಮಜ್ಞಾನದಿಂದಲೇ ಸ್ವಾತ್ಮಭೂತಿಯಿಂದಲೇ ಆರಾಧ್ಯಳಾದ್ದರಿಂದ ದೇವಿಯ ಇನ್ನೊಂದು ಹೆಸರು ಚೈತನ್ಯಾರ್ಘ್ಯ ಸಮಾರಾಧ್ಯ ಅಂತ. ಪಾರಾಯಣ ಎಲ್ಲ ನಾವು ಮಾಡ್ತೇವೆ ಈ ನಾಮವನ್ನು ಹೇಳಿ, ಒಂದು ಸಲನೂ ನಮಗೆ ಇದು ಯಾವುದು ಸಹ ಮನಸ್ಸಿನ ಹತ್ರನೂ ಬರೋಲ್ಲ. ಇದು ಒಂದರ್ಥ. ಅಥವಾ ಇದಕ್ಕೊಂದು 3-4 ಅರ್ಥ ಉಂಟು ಈ ನಾಮಕ್ಕೆ, ಎಲ್ಲ ವೇದಾಂತದ ಹಿನ್ನೆಲೆಯಲ್ಲಿ. ಎರಡನೇ ಅರ್ಥ ಏನು ಅಂದರೆ, ಚೈತನ್ಯಾರ್ಘ್ಯ ಅಂದರೆ ಚೈತನ್ಯ ಎನ್ನುವಂತಹ ಸ್ತ್ರೀ ದೇವತೆಯ ಮಂತ್ರ. ಆ ಮಂತ್ರ ಯಾವುದು ಅಂದರೆ ಭುವನೇಶ್ವರಿಯ ಮಂತ್ರ. ಅದು ಆ ಮಂತ್ರದ ಹೆಸರೇ ಚೈತನ್ಯಾರ್ಘ್ಯ ಮಂತ್ರ ಅಂತ. ಅದರಿಂದ ಸಮಾರಾಧ್ಯಳು. ಆದ್ದರಿಂದ ಭುವನೇಶ್ವರಿಯ ಮಂತ್ರವನ್ನು, ಅಂದರೆ ಈ ಚೈತನ್ಯ ಮಂತ್ರವನ್ನು 10,000 ಬಾರಿ ಜಪಿಸಿದರೆ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಮಾಡಿದ ಎಲ್ಲ ತರಹದ ಪಾಪಗಳನ್ನು ಕಳ್ಕೊಳ್ತಾನೆ ಅಂತ ಹೇಳುತ್ತೆ. ಏಕೆಂದರೆ ಎಲ್ಲ ಜಪಗಳಲ್ಲೂ ಅತ್ಯಂತ ಶ್ರೇಷ್ಠವಾದ ಜಪ ಯಾವುದು ಕೇಳಿದರೆ ಆತ್ಮಜಪ. ಆತ್ಮಜಪ ಬೇರೆ ಅಲ್ಲ, ಈ ಭುವನೇಶ್ವರಿಯ ಮಂತ್ರ ಜಪ ಬೇರೆ ಅಲ್ಲ. ಅದಕ್ಕೋಸ್ಕರಲೇ ಎಲ್ಲ ಪಾಪಗಳಿಂದ ಪರಿಹಾರ ಆಗಬೇಕು ಅಂತಾದರೆ ಈ ಚೈತನ್ಯ ಮಂತ್ರ ಅಂತ ಕರೆಸಿಕೊಳ್ಳುವಂತಹ ಭುವನೇಶ್ವರಿಯ ಜಪವನ್ನು ಹೆಚ್ಚೆಚ್ಚಾಗಿ ಮಾಡಬೇಕು. ದಿನವೂ ಅಂತಲ್ಲ, ಒಂದು ಸಿಟ್ಟಿಂಗಲ್ಲಿ 10,000 ಮಾಡಬೇಕು ಅಂತ ಹೇಳ್ತಾರೆ ಅವರಿಗೆ ಅಂತ. ತುಂಬ ಕಷ್ಟ. ಅದರಿಂದ ಹೆಚ್ಚು ಅನುಕೂಲ ಆದರೆ ಪಾಪ ಪರಿಹಾರ ಆಗುತ್ತೆ ಅಂತ. ನಂದಲ್ಲ ಮಾತು. ಜಪಿತ್ವಾ 10,000 ಮಂತ್ರಂ ಚೈತನ್ಯವಾಚಕಂ ಮಹಾಪಾತಕ ಸಂಘೈಶ್ಚ ಮುಚ್ಚತೆ ಪಾತಕಾಂತರೈ. ಅಂದರೆ 10,000 ಜಪಗಳನ್ನು ಮಾಡಿದರೆ ನೀವು ಪಾತಕಗಳ ಹಿಂಡಿನಿಂದಲೇ ಪರಿಹಾರ ಕಂಡುಕೊಂಡು ಬಿಡ್ತೀರಾ ನೀವು ಅಂತ. ಪಾತಕ ಅಂದರೆ ಪಾಪ, ಹಿಂಡು ಅಂದರೆ ಸಮೂಹ. ಒಂದು ಪಾಪ ಅಲ್ಲ, 2 ಪಾಪ ಅಲ್ಲ, ಪಾತಕಗಳ ಹಿಂಡು, ಅದರಿಂದ ನೀವು ಮುಕ್ತರಾಗ್ತೀರಾ ಅಂತ. ಇಲ್ಲಿ ಸಾಮಾನ್ಯವಾಗಿ ಒಂದು ವಿಚಾರ, ನೇರ ನಾಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೆ ನಮ್ಮಲ್ಲಿ ಮಂತ್ರಗಳನ್ನು ಹೇಳಬೇಕಿದ್ರೆ 2 ಶಬ್ದಗಳನ್ನು ಸಾಮಾನ್ಯವಾಗಿ ಬಳಸ್ತಾರೆ. ಉದಾಹರಣೆಗೆ ಜಗನ್ಮಾತೆಯ ಮಂತ್ರವನ್ನು ಹೇಳಬೇಕಿದ್ರೆ ವಿದ್ಯಾ ಅಂತ ಕರೀತಾರೆ, ಶ್ರೀವಿದ್ಯಾ ಅಂತೆಲ್ಲ. ಯಾಕೆ ಹೀಗೆ ಅಂದರೆ ಸ್ತ್ರೀ ದೇವತಾ ಮಂತ್ರವನ್ನು ವಿದ್ಯಾ ಅಂತ ಕರೆಯೋದೇ ರೂಢಿ. ಪುರುಷ ದೇವತಾ ಮಂತ್ರವನ್ನು ಮಾತ್ರ ಮಂತ್ರ ಎನ್ನುವ ಶಬ್ದದಿಂದ ಕರಿಬೇಕು. ಹಾಗಾಗಿ ಭುವನೇಶ್ವರಿ ವಿದ್ಯಾ, ನಾವು ಏನು ಮಾಡ್ತೇವೆ, ರೂಢಿಯಿಂದ ಭುವನೇಶ್ವರಿ ಮಂತ್ರ ಅಂತಲೂ ಸಹ ಹೇಳ್ತೇವೆ. ಇಷ್ಟು ಯಾಕೆಂದರೆ ಸ್ತ್ರೀ ದೇವತಾಸ್ತು ವಿದ್ಯಾಸ್ಯು ಮಂತ್ರಾಹ ಪುಂದೇವತಾ ಮತಾಹ ಅಂತ ನಮ್ಮ ಪ್ರಾಚೀನರು ನಮಗೆ ಇದೊಂದು ಮಾರ್ಗದರ್ಶನ ಮಾಡಿದ್ದಾರೆ. ಇದು ನಮಗೆ ಸ್ಪಷ್ಟ ಗೊತ್ತಿರಬೇಕು. ಅಲ್ಲದೆ ಎಲ್ಲದಕ್ಕೂ ಎಲ್ಲ ಶಬ್ದವನ್ನು ಬಳಸ್ತೇವೆ ನಾವು ಹೀಗೆ ಅಂತ. ಹಾಗಾಗಿ ಸ್ತ್ರೀ ದೇವತೆಗೆ ಸಂಬಂಧಪಟ್ಟಿದ್ದಾದರೆ ವಿದ್ಯೆ, ಪುರುಷ ದೇವತೆಗೆ ಸಂಬಂಧಪಟ್ಟ ಮಂತ್ರ ಮಂತ್ರ ಹಾಗೆ ಅಂತ.
ಇದು ಎರಡನೇ ಅರ್ಥ. ಮತ್ತು ವಿಶ್ವಕೋಶ ಒಂದು ಮಾತು ಹೇಳುತ್ತೆ, ಚೇತನ ಅನ್ನೋದಕ್ಕೆ ಅರ್ಥವೇ ಜ್ಞಾನ ಅಂತ ಅರ್ಥ. ಆ ಜ್ಞಾನ ಎನ್ನುವಂಥ ಅರ್ಘ್ಯಜಲದಿಂದಲೇ ತರ್ಪಣವನ್ನು ಕೊಟ್ಟು ಆರಾಧಿಸಲ್ಪಡುವವಳು. ಆದ್ದರಿಂದ ಅವಳು ಚೈತನ್ಯಾರ್ಘ್ಯ ಸಮಾರಾಧ್ಯ. ಇದನ್ನು ಕೇಳಿದಾಗ ನಿಮಗೆ ಯಾರಿಗಾದರೂ ಒಂದು ಸಂಶಯ ಬರಬಹುದು. ಅಲ್ಲ, ಹಿಂದೆ ಹೇಳಿದರೆ ನೀವು ಜೇನುತುಪ್ಪದಿಂದ ತರ್ಪಣವನ್ನು ಕೊಡುವಂಥ ಕ್ರಮ ಉಂಟು ಅಂತ, ಕ್ಷೀರದಿಂದ ಉಂಟು, ಅದಕ್ಕೂ ಹೆಚ್ಚಾಗಿ ಸುರೆ ಅಂದರೆ ಮದ್ಯ, ವೈನ್, ಅದರಿಂದಲೂ ಸಹ ತರ್ಪಣವನ್ನು ಕೊಡುವ ಕ್ರಮ ಉಂಟು ಅಂತೆಲ್ಲ ಹೇಳಿದ್ದೀರಿ. ಏನು ಇವತ್ತು ಹೀಗೆ ಹೇಳ್ತಿದ್ದೀರಲ್ಲ ಅಂತ. ಹಿಂದೆ ನಾನು ಇದನ್ನೆಲ್ಲ ಹೇಳಿದ್ದು ಸತ್ಯ, ಇವತ್ತಿದನ್ನು ಹೇಳ್ತಾ ಇರೋದು ಸತ್ಯ. ಇದನ್ನು ಹೇಳ್ತಾ ಇರೋದು ನಿರ್ಗುಣ ಪೂಜೆಯ ವಿಚಾರ, ಅದನ್ನು ನಾವು ಮರಿಬಾರ್ದು. ನಿರ್ಗುಣ ಪೂಜೆಯಲ್ಲಿ ಹೊರಗಿನ ಯಾವ ವಸ್ತುಗಳಿಗೂ ಸಹ ಪ್ರವೇಶ ಇಲ್ಲ. ಹಾಗಿದ್ರೆ ಜೇನುತುಪ್ಪದಿಂದ ತರ್ಪಣ ಅದು ಸಮಯಾಚಾರ ಪದ್ಧತಿಯಲ್ಲಿ, ಜೇನುತುಪ್ಪ ಅಥವಾ ಕ್ಷೀರ ಅಥವಾ ಜೇನುತುಪ್ಪ ಮಿಶ್ರಿತವಾದ ಕ್ಷೀರದಿಂದ ತರ್ಪಣ. ಹಾಗಿದ್ರೆ ಸುರೆಯಿಂದ ಅದು ಕೌಲಮತದ ಪದ್ಧತಿ. ಕೌಲಮತ ಅಂದರೆ ನಾನು ಹೇಳಿದ್ದೇನೆ, ಸ್ವಲ್ಪ ವಾಮಾಚಾರಕ್ಕೆ ಹತ್ತಿರವಾದಂಥ ಪೂಜಾ ವಿಧಾನ ಅದು. ಅದರಿಂದಲೂ ಸಹ ದೇವಿ ಆರಾಧಿತಳಾಗ್ತಾಳೆ. ಆದ್ದರಿಂದ ಸುರೆಯಿಂದಲೂ ಸಹ ಅವಳನ್ನು ಪೂಜಿಸುವಂಥ ಕ್ರಮ ಉಂಟು. ತಂತ್ರಶಾಸ್ತ್ರದಲ್ಲಿ ಆ ಸುರೆಯಿಂದ ಪೂಜಿಸುವಂತಹ ಕ್ರಮವನ್ನು ಸಹ ಹೇಳಿದ್ದಾರೆ. ಆದರೂ ಸಹ ಜ್ಞಾನಾರ್ಘ್ಯವೇ ಶ್ರೇಷ್ಠ ಅಂತ ರುದ್ರಯಾಮಳ ಪದೇ ಪದೇ ಹೇಳ್ತಾ ಬಂದಿದೆ. ಆಸವಯೋರ್ ಮಧ್ಯೆ ಸಂವಿದೇವ ಗರೀಯಸಿ ಅಂತ. ಸಂವಿತ್ ಅಂದರೆ ಜ್ಞಾನ. ಜಗನ್ಮಾತೆಗೆ ಅರ್ಘ್ಯವನ್ನು ಜ್ಞಾನದಿಂದಲೂ ಕೊಡಬಹುದು, ಸುರೆಯಿಂದಲೂ ಕೊಡಬಹುದು. ಇದು ಎರಡರೊಳಗೆ ಯಾವುದು ಶ್ರೇಷ್ಠ ಕೇಳಿದರೆ ಸಂವಿದೇವ ಗರೀಯಸಿ. ಸಂವಿತ್ ಅಂದರೆ ಜ್ಞಾನ, ಆಸವ ಅಂದರೆ ಸುರ ಅಂದರೆ ವೈನ್. ಅದರಿಂದ ಅದು ಶ್ರೇಷ್ಠ ಅಲ್ಲ. ಯಾಕೆಂದರೆ ಅದರಿಂದ ಕ್ಷಣಿಕವಾದ ಫಲ ಸಿಗ್ತದೆ ಅಷ್ಟೇ ಹೊರತು ಸಹ ಆತ್ಯಂತಿಕವಾದ ಶಾಶ್ವತವಾದ ಫಲ ಸಿಗುವುದಿಲ್ಲ. ಆದ್ದರಿಂದ ಮೋಕ್ಷಾಪೇಕ್ಷಿಗಳು ಮತ್ತೆ ಪುನಃ ನನಗೆ ಹುಟ್ಟು ಬರಬಾರದು ಅಂತ ಬಯಸುವವರು, ಜನನ ಮರಣಗಳನ್ನು ನಾನು ಕಳ್ಕೊಳ್ಬೇಕು ಅಂತ ಬಯಸುವವರು ಸಂವಿದರ್ಘ್ಯವನ್ನೇ ಕೊಡಬೇಕು, ಜ್ಞಾನ ಜಲದಿಂದಲೇ ಮಾಡಬೇಕು ಹೀಗೆ ಅಂತ. ಇದಿಷ್ಟು 3 ಅರ್ಥಗಳಾದವು. ಈಗ ಸೌಭಾಗ್ಯ ಭಾಸ್ಕರದ ಹಿನ್ನೆಲೆಯಲ್ಲಿ ನಾನು ಹೇಳಿದೆ. ಮತ್ತು ಚಂದ್ರಿಕಾ ವ್ಯಾಖ್ಯಾನಕಾರರ ಅಂಥ ದೀಕ್ಷಿತರು ಹೇಳ್ತಾರೆ, ಚೈತನ್ಯ ಅಂದರೆ ಸಾಕ್ಷಾತ್ ಆತ್ಮತತ್ವ ಅಂತಲೇ ನೇರ ಹೇಳ್ತಾರೆ. ಅದೇ ಪೂಜಾ ದ್ರವ್ಯ ಮತ್ತು ಇವೇ ಪೂಜ್ಯ. ಈ ದ್ರವ್ಯಗಳಿಂದ ಪೂಜಿತಳಾಗುವವಳು ಅವಳೇ. ಆದ್ದರಿಂದಲೇ ಅಂದರೆ ಅವುಗಳಿಂದಲೇ ಆರಾಧ್ಯಳಾಗಿರುವವಳು ಅವಳು. ಅಂದರೆ ಪೂಜಾ ದ್ರವ್ಯ ಬೇರೆ ಅಲ್ಲ, ಪೂಜೆಗಳು ಅವಳು ಬೇರೆ ಅಲ್ಲ, ಎರಡೂ ಒಂದೇ, ಕೇವಲ ಮನಸ್ಸಿನ ಚಿಂತನೆ ಅಷ್ಟೇನೆಗೆ ಅಂತ. ಅಥವಾ ಎರಡನೇ ಅರ್ಥ ಹೇಳ್ತಾರೆ, ಧೀರರು ಅಂದರೆ ಪಂಡಿತರು, ವಿವೇಕಿಗಳು, ಆತ್ಮಜ್ಞಾನಿಗಳು ಅಂತ ಅರ್ಥ. ಅವರು ಆತ್ಮ ಅಂದರೆ ತನ್ನ ಆತ್ಮವಸ್ತು ಮತ್ತು ಉಪಾಸ್ಯ ದೇವತೆಯ ಐಕ್ಯವನ್ನು ಭಾವಿಸಿ ಕೊಳ್ಳುವ ವಿಧಾನವೇ ಅವರಿಗೆ ಪೂಜಾ ದ್ರವ್ಯ. ಹೇಗಿರುತ್ತೆ ಕೇಳಿದ್ರೆ, ಪೂಜಿಸುವ ನನ್ನ ಆತ್ಮವಸ್ತು, ಪೂಜೆಗೊಳ್ಳುವಂತಹ ಚೈತನ್ಯ ರೂಪಿಣಿಯಂಥ ಅವಳು, ಎರಡು ಒಂದೇ ಹೊರತು ಬೇರೆ ಅಲ್ಲ, ಒಂದೇ. ಹೀಗೆ ವಿವೇಕಿಗಳಾದವರು ಆಕೆಯನ್ನು ಪೂಜಿಸ್ತಾರೆ. ಆದ್ದರಿಂದ ಅವಳು ಚೈತನ್ಯಾರ್ಘ್ಯ ಸಮಾರಾಧ್ಯ ಅಂತ. ಇಲ್ಲಿಗೆ ಒಂದು ನಾಮದ ವಿವರಣೆ ಆಯಿತು. ಮುಂದಿನ ನಾಮ ಚೈತನ್ಯ ಕುಸುಮ ಪ್ರಿಯ, 919ನೇ ನಾಮ. ಚೈತನ್ಯ ಎನ್ನುವಂತಹ ಕುಸುಮವೇ ಪ್ರಿಯವಾಗಿ ಇರುವವಳು. ಜಗನ್ಮಾತೆಗೆ ಪೂಜೆಗಳಲ್ಲಿ ಬೇರೆ 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 ಪುಷ್ಪಗಳನ್ನೆಲ್ಲ ಹಿಂದೆ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಲಲಿತಾ ಸಹಸ್ರನಾಮದಲ್ಲಿ ಸುಮಾರು ಬೇರೆ ಬೇರೆ ಹಲವು ಥರದ ಹೂವುಗಳ ಹೆಸರುಗಳು ಸಹ ಬರ್ತವೆ. ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಇತ್ಯಾದಿ ಎಲ್ಲ ನಾವು ನೋಡಿದ್ದೇವೆ. ಮತ್ತು ಸಂಪಿಗೆ ಹೂ ಅಂತವಳಿಗೆ ವಿಶೇಷವಾಗಿ
ಪ್ರಿಯವಾಗುವಂಥದ್ದು. ಆದರೆ ಇಲ್ಲಿ ಎಲ್ಲವನ್ನೂ ಬಿಟ್ಟು ನಿರಾಧಾರ ಪೂಜೆ, ನಿರ್ಗುಣ ಪೂಜೆ ಆದ್ದರಿಂದ ಬಾಹ್ಯವಾದ ಹೂವುಗಳ ಒಂದು ಹೆಸರನ್ನು ಹೇಳೋದಿಲ್ಲ. ಹಾಗಿದ್ರೆ ಯಾವುದು ಅಂದರೆ ಚೈತನ್ಯವೇ ಕುಸುಮ, ಆ ಕುಸುಮವೇ ಅವಳಿಗೆ ಪ್ರಿಯ ಅಂತ ಹೇಳ್ತಾರೆ. ಚೈತನ್ಯಂ ಚಿದೇವ ಕುಸುಮಂ ಮಹಾಫಲ ಪ್ರಸೂತಿತ್ವಾತ್ ತತ್ಪ್ರಿಯಂ ಯಸ್ಯಾಹ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ. ಕುಸುಮವನ್ನು ನಾವು ಗಿಡದಲ್ಲಿ ನೋಡ್ತೇವೆ. ಕುಸುಮ ಅಂದರೆ ಹೂವು. ಹೂವು ಯಾಕೆ ಇರಬೇಕು? ನಾವು ನೀರು ಹಾಕಿದ್ದೇವೆ ಅಂತ ಹೂವು ಯಾಕೆ ಇರಬೇಕು? ಒಂದು ನೆನಪಿಟ್ಟುಕೊಳ್ಬೇಕು ನಾವು. ಕೆಲವು ಗಿಡಗಳು ಅವು ಹೂವನ್ನು ಮಾತ್ರ ಬಿಡುತ್ತವೆ, ಮತ್ತು ಕೆಲವು ಗಿಡಗಳು ಹೂವನ್ನು ಬಿಟ್ಟು ಅವುಗಳನ್ನು ಉದುರಿಸಿ ಆ ಸ್ಥಳದಲ್ಲಿ ಫಲವಾಗಿ ಹೊರಹೊಮ್ಮುತ್ತವೆ ಅಲ್ವಾ? ಹೂವು ಬಿಡುವ ಗಿಡಗಳನ್ನು ಬಿಟ್ಟುಬಿಡೋಣ ನಾವು. ಫಲ ನೀಡುವ ಗಿಡಗಳಿದ್ದಾವಲ್ಲ, ಅವುಗಳ ಉದ್ದೇಶ ಏನು ಕೇಳಿದರೆ ಅವು ಫಲವನ್ನು ಕೊಡುವುದಕ್ಕಾಗಿಯೇ ಹೂವನ್ನು ಬಿಡುತ್ತವೆ. ಉದಾಹರಣೆಗೆ ಮಾವಿನ ಹಣ್ಣಿನ ಸೀಸನ್ನು, ಆ ಹೂವು ಬಿಡುವ ಸಂದರ್ಭ ನೀವು ನೋಡಿ. ಎಲ್ಲ ಗಿಡಗಳಲ್ಲೂ ಸಾಮಾನ್ಯವಾಗಿ ಹೂವು ಆಗುವುದೇ ಫಲವನ್ನು ಕೊಡುವುದಕ್ಕೆ ಅಂತ. ಹಾಗೆಯೇ ಜಗನ್ಮಾತೆಯ ಪಾದತಲದಲ್ಲಿ ಈ ಚೈತನ್ಯ ಎನ್ನುವಂತಹ ಕುಸುಮವನ್ನು ನಾವು ಯಾಕೆ ಅರ್ಪಿಸಬೇಕು ಅಂತಂದರೆ, ಮಹಾಫಲ ಎನ್ನುವಂಥದ್ದನ್ನು ಪಡೆಯೋದಕ್ಕೋಸ್ಕರ ಈ ಚೈತನ್ಯ ಎನ್ನುವಂತಹ ಕುಸುಮವನ್ನು ಅರ್ಪಿಸಬೇಕು ಅಂತ ಕವಿಗಳು ಈ ರೀತಿಯಾಗಿ ಹೇಳ್ತಾ ಬಂದಿದ್ದಾರೆ. ಆಚಾರ್ಯ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಇದನ್ನು ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಏನು ಅಂದರೆ, ಜಗನ್ಮಾತೆಯ ಆ ಪಾದ ಧೂಳಿ ಕಣ ಉಂಟಲ್ಲ, ಅದೇ ಒಂದು ಚೈತನ್ಯ ಕುಸುಮ ಅಂತ ಹೇಳ್ತಾರೆ ಅವರು. ಮಂದಮತಿಗಳಿಗೆ ಈ ಚೈತನ್ಯ ಎನ್ನುವಂತಹ ಕುಸುಮ ಗುಚ್ಛದಿಂದ ಸುರಿತಾ ಇರುವಂತಹ ಮಕರಂದದಂತೆ ಆಕೆ ಇದ್ದಾಳೆ ಅಂತ. ಸಾಮಾನ್ಯವಾಗಿ ಹೂವಿನ ಗೊಂಚಲುಗಳಿಂದ ಮಕರಂದ ಸುರಿಯುತ್ತೆ. ನಮಗೆ ನೇರ ಅನುಭವ ಎಲ್ಲಿ ಬರುತ್ತೆ ಕೇಳಿದರೆ, ಈ ಬಾಳೆ ಹೂವು ಬಿಡುತ್ತಲ್ಲ, ಆ ಬಾಳೆ ಹೂವಿನ ಕುಂಡಿಗೆ ಅಂತ ನಾವು ಕರಿತೀವಿ. ಅದು ಅರಳ ನಿಂತಾಗ ಅದರೊಳಗೆ ಬೇರೆ 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 ದಳಗಳಿರ್ತವೆ. ಅದನ್ನು ಓಪನ್ ಮಾಡಿ ನೋಡಿ ನೀವು, ಅದರೊಳಗೆ ಫುಲ್ಲು ಮಕರಂದ ತುಂಬಿರುತ್ತೆ. ಇದು ತಿಳಿದಂಥ ಜೇನುನೊಣಗಳು ಅರಳಿದ ಕುಂಡಿಗೆಗೆ ಮುತ್ತುತ್ತಾ ಇರ್ತವೆ ಹೀಗೆ ಅಂತ. ಹಾಗೆಯೇ ಜಗನ್ಮಾತೆ ಹೇಗಿದ್ದಾಳೆ ಅಂದರೆ, ಜಡಾನಾಂ ಚೈತನ್ಯ ಸ್ತಬಕ ಮಕರಂದ ಶ್ರುತಿಶರಿ. ಅಂದರೆ ಮಂದಮತಿಗಳಿಗೆ ಇವಳು ಚೈತನ್ಯ ಎನ್ನುವಂಥ ಕುಸುಮಗುಚ್ಛದಿಂದ ಸುರಿತಾ ಇರುವಂಥ ಮಕರಂದದಂತೆ ಇದ್ದಾಳೆ. ಮಕರಂದ ಪಾನದಿಂದ ಅದನ್ನು ಪಾನ ಮಾಡಿದವನು ಸಂತೋಷಗೊಳ್ತಾನೆ. ಇಲ್ಲಿ ಪಾನ ಮಾಡಿದವನು ಅವನು ಜಡತನವನ್ನು ಕಳ್ಕೊಂಡು ಏನಾಗ್ತಾನೆ ಅಂದರೆ ಬುದ್ಧಿವಂತನಾಗ್ತಾನೆ ಎನ್ನುವಂಥದ್ದು. ಹೀಗೆ ಈ ಕಾರಣದಿಂದ ಚೈತನ್ಯವನ್ನು ಕುಸುಮಕ್ಕೆ ಹೋಲಿಸುವಂಥದ್ದು ಅದು ಕವಿ ಸಂಪ್ರದಾಯ, ಕವಿಗಳ ಸಮಯ, ಕವಿ ಪ್ರಪಂಚದಲ್ಲಿ ಮೊದಲಿಂದನೂ ಬಂದಿದೆ ಹೀಗೆ ಅಂತ. ಆಯಿತು, ಚೈತನ್ಯವನ್ನು ನಾವು ಕುಸುಮ ಅಂತ ಹೇಳಿದ್ವಿ. ಈ ಚೈತನ್ಯ ಕುಸುಮವನ್ನು ಚೈತನ್ಯ ರೂಪಿಣಿಯಾದ ದೇವಿಗೆ ಸಮರ್ಪಿಸಿದೆವು ಅಂತ ಭಾವಿಸಿಕೊಳ್ಬೇಕು. ಭಾವಿಸಿಕೊಂಡ್ವಿ ಅಂತ ಅಂದ್ಕೊಳ್ಳೋಣ. ಇದು ಒಂದೇ ಪುಷ್ಪವ, ಇನ್ನೂ ಬೇರೆ ಪುಷ್ಪಗಳಿದ್ದಾವ ಸಮರ್ಪಣೆ ಮಾಡೋದಕ್ಕೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ, ಇಲ್ಲ, ಈ ಚೈತನ್ಯ ಕುಸುಮ ಎನ್ನುವಂಥದ್ದು ಇನ್ನು ಉಳಿದಂತಹ 7 ಥರದ ಪುಷ್ಪಗಳಿಗೆ ಪ್ರತಿನಿಧಿ. ನಿರಾಕಾರ ಪೂಜೆಯಲ್ಲಿ ಸಮರ್ಪಿಸಬೇಕಾದ ಪುಷ್ಪಗಳು ಒಟ್ಟು 8. ನಮಗೆ ಹೊರಗಡೆಗೆ 8 ಅಂತ ತರೋದು ಕಷ್ಟ ಕೆಲವು ಸಲ, ಅಂದರೆ 8 ತರಹದ್ದನ್ನು ಇಲ್ಲಿ ಹೇಳ್ತಾರೆ. ನಿರಾಕಾರ ಪೂಜೆಯಲ್ಲಿ 8 ತರಹದ ಪುಷ್ಪಗಳನ್ನು ಸಮರ್ಪಿಸಬೇಕು. ಅದ್ಭುತವಾದ ಕಲ್ಪನೆ ಒಂಥರ ಇದು. ನಮಗೆ ಏನಾಗುತ್ತೆ ಕೇಳಿದರೆ, ಹೂ ಇಲ್ಲವಲ್ಲ ಅಂತ ಟೆನ್ಷನ್ನು ಪೂಜೆಗೆ. ಹೊರಗಿನ ಹೂ ಇದ್ರೆ ಮಾತ್ರ ಪೂಜೆ ಅಂತ, ನಿಮಗೆ ಅಂತಲ್ಲ, ನನಗೂ ಆಗುತ್ತೆ ಹಾಗೆ. ಈ ಹಂತಕ್ಕೆ ಬಂದರೆ
ಇದಕ್ಕೆ ಅವಕಾಶವೇ ಇಲ್ಲ. ಯಾಕೆಂದರೆ ಚೈತನ್ಯ ಕುಸುಮಪ್ರಿಯ, ಚೈತನ್ಯವೇ ಅಂದರೆ ನನ್ನ ಮನಸ್ಸನ್ನು ಬೆಳಗ್ತಾ ಇರುವಂಥ ಯಾವ ಚೈತನ್ಯ ಉಂಟೋ ಅದನ್ನೇ ಅವಳಿಗೆ ಸಮರ್ಪಣೆ ಮಾಡೋದು ಅಂತ. ಆಚಾರ್ಯ ಶಂಕರ ಭಗವತ್ಪಾದರು ಶಿವಾನಂದ ಲಹರಿಯಲ್ಲಿ ಒಂದು ಮಾತು ಹೇಳ್ತಾರೆ, ಗಭೀರೇ ಕಾಸಾರೆ ವಿಶತಿ ವಿಜನೆ ಘೋರ ವಿಪಿನೆ ವಿಶಾಲೇ ಶೈಲೇ ಚ ಭ್ರಮತಿ ಕುಸುಮಾರ್ಥಂ ಜಡಮತಿ ಸಮರ್ಪ್ಯೈಕಂ ಚೇತಃ ಸರಸಿ ಜಮುಮಾನಾಥ ಭವತೆ ಸುಖೇನೈವ ಸ್ಥಾತುಂ ಜನ ಇಹ ನ ಜಾನಾತಿ ಕಿಮಹೋ. ದೇವಿ ಪೂಜೆ ಮಾಡಬೇಕು, ವಿಷ್ಣುವಿನ ಪೂಜೆ ಮಾಡಬೇಕು ಅಂಥೇಳಿ ನಾವು ಎಷ್ಟೋ ಸಲ ಕಮಲದ ಹೂವನ್ನು ತರೋದಕ್ಕೆ ಆಳವಾದ ಸರೋವರಕ್ಕಿಳಿದು ಅಲ್ಲಿಂದ ಕಮಲದ ಹೂವನ್ನು ಕಿತ್ಕೊಂಡು ಬರ್ತೇವೆ. ಬಹಳ ಕಷ್ಟಪಟ್ಟು ತಂದ್ವಪ್ಪ, ಹೋಗಲಿ ಇಷ್ಟೆಲ್ಲ ಕಷ್ಟಪಟ್ಟು ತಂದ್ವಿ ನಾವು. ಆ ಹೂವನ್ನು ಅವನ ಅಥವಾ ಅವಳ ಪದತಲದಲ್ಲಿ ಅಥವಾ ಶಿರಸ್ಸಿನಲ್ಲಿ ಇಡುವಾಗ ನಮ್ಮ ಮನಸ್ಸಲ್ಲಿ ಇರುತ್ತಾ? ಇರೋದಿಲ್ಲ. ಅದನ್ನು ಹೇಳ್ತಾರೆ, ಗಭೀರೇ ಕಾಸಾರೇ ವಿಶತಿ ವಿಜನೇ ಘೋರ ವಿಪಿನೆ ವಿಶಾಲೇ ಶೈಲೇ ಚ. ಶಿವನಿಗೆ ಗುಡ್ಡದ ಮೇಲೆ ಶಿವರಾತ್ರಿಯ ಸಂದರ್ಭದಲ್ಲೇ ಒಂದು ರೀತಿ ಹೂವಾಗುತ್ತೆ, ಅದರ ಹೆಸರೇ ತಿಲಗಿ ಪುಷ್ಪ ಅಂತ. ಆ ಸಂದರ್ಭದಲ್ಲೇ ಆಗುತ್ತೆ ಅದು. ಬಹಳ ಕಷ್ಟಪಟ್ಟು ಆ ಗುಡ್ಡಗಳನ್ನು ಹತ್ತಿ ಅದನ್ನು ತಗೊಂಡು ಬರ್ತೇವೆ. ಆ ಶಿವಲಿಂಗದ ಮೇಲೆ ಇಡುವಾಗ ನಮ್ಮ ಮನಸ್ಸು ಇರಬೇಕಲ್ವ, ಯಾಕೆಂದರೆ ಆ ಹೂವು ಅನ್ನೋದು ನಮ್ಮ ಮನಸ್ಸಿನ ಪ್ರತಿನಿಧಿ. ಇಷ್ಟೆಲ್ಲ ಕಷ್ಟಪಟ್ಟು ತಂದು ಹೂವನ್ನು ಅಲ್ಲಿ ಇಡಬೇಕು, ನಿನ್ನ ಮನಸ್ಸು ಹೂವಿನ ಜೊತೆಗಿಲ್ಲ ಅಂತಾದರೆ ಸಮರ್ಪ್ಯೈಕಂ ಚೇತಃ ಸರಸಿಜ ಮುಮಾನಾಥ ಭವತೆ. ಆ ಹೂವನ್ನು ಸಮರ್ಪಿಸಬೇಕಿದ್ರೆ ಮನಸ್ಸಿಲ್ಲ ಅಂತಾದರೆ ಆ ಪೂಜೆ ಏನು ಫಲ ಕೊಟ್ಟೈತು ನನಗೆ? ಅದಕ್ಕೋಸ್ಕರ ಹೂವು ಬಿಟ್ಬಿಡು, ಹೊರಗಡೆ ಹೂವನ್ನು ಬಿಟ್ಬಿಡು, ನಿನ್ನ ಮನಸ್ಸು ಎನ್ನುವಂತಹ ಪುಷ್ಪವನ್ನು ಅರ್ಪಿಸಿಬಿಡು. ಅಂದರೆ ನಿರಂತರ ಆ ಪೂಜೆಯ ಹೊತ್ತಿನಲ್ಲಿ ನನ್ನ ಮನಸ್ಸನ್ನು ಚಿಂತಿಸ್ತಾ ಇದ್ದೇನೆ, ನಾನು ನಿನಗೆ ಸಮರ್ಪಿಸ್ತಾ ಇದ್ದೇನೆ ಅಂತ ಚಿಂತಿಸುವುದುಂಟಲ್ಲ, ಇದು ನಿಜವಾದ ಪುಷ್ಪ. ಇದನ್ನು ಇಲ್ಲಿ ಹೇಳ್ತಾರೆ. ಏನು ಕೇಳಿದರೆ, ಈ ಚೈತನ್ಯ ಕುಸುಮದ ಜೊತೆಗೆ ಇನ್ನು 7 ಹೂವನ್ನು ಹೇಳ್ತಾರೆ. ಯಾವ್ಯಾವುದು ಅಂದರೆ, ಮೊದಲನೇ ಪುಷ್ಪ ಅಹಿಂಸಾ ಪ್ರಥಮಂ ಪುಷ್ಪಂ. ಅಹಿಂಸೆ, ನಾನು ಯಾರನ್ನೂ ಹಿಂಸಿಸುವುದಿಲ್ಲ, ನನ್ನಿಂದಾಗಿ ಯಾರಿಗೂ ಏನೂ ಹಿಂಸೆ ಆಗಬಾರದು, ಹೀಗೆ ಅಂದುಕೊಂಡು ನಾನು ಅಹಿಂಸಾ ಪುಷ್ಪವನ್ನು ನಿನಗೆ ಸಮರ್ಪಿಸ್ತಾ ಇದ್ದೇನೆ. ಇದು ಮೊದಲನೇ ಪುಷ್ಪ. ಒಂದು ನೆನಪಿಟ್ಕೊಳ್ಬೇಕು ನಾವಿಲ್ಲಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ಪೂಜೆ ಅಹಿಂಸಾ ಪ್ರಧಾನವಾದಂಥದ್ದು. ಅಹಿಂಸೆ ಅಂದರೆ ಕೇವಲ ಕತ್ತಿಯಿಂದ ಒಂದು ಪ್ರಾಣಿಯನ್ನು ಕಡಿಯುವುದಷ್ಟೇ ಅಲ್ಲ, ಇನ್ನೊಬ್ಬರನ್ನು ನೋಯಿಸದೇ ಇರುವಂಥದ್ದೂ ಸಹ ಅಹಿಂಸೆ. ಹಾಗಾಗಿ ಕೊನೆಯ ಪಕ್ಷ ನಾನು ನನ್ನ ಪೂಜೆ ನಡೆಯುವಷ್ಟು ಹೊತ್ತಾದರೂ ಇನ್ನೊಬ್ಬರನ್ನು ಹಿಂಸಿಸುವುದಿಲ್ಲ. ಇದು ನಮ್ಮ ಪೂಜಾ ಪದ್ಧತಿ. ಮತ್ತು 1 ತಿಂಗಳ ಉಪವಾಸ ಇರೋದು, ಕೊನೆಗೆ ಉಪವಾಸ ಮಾಡಿದ ತಪ್ಪಿಗೆ ಒಂದಿಷ್ಟನ್ನು ಕಡಿದು ತಿನ್ನುವುದೇ ಪವಿತ್ರವಾದ ವ್ರತ ಅಂತ ಹೇಳ್ಕೊಂಡಿದ್ರೆ ಇದು ಪೂಜ್ಯ? ನಮ್ಮ ಪೂಜೆಗೋಸ್ಕರ ಯಾವುದೋ ಒಂದು ಮೂಕ ಪ್ರಾಣಿ ಬಲಿಯಾಗಬೇಕು ಅಂತ ಎಲ್ರಿ ಇದೆ. ಅಲ್ಲಿಗೆ ನಮಗೂ ಅವರಿಗೂ ಮಧ್ಯದಲ್ಲಿ ಬಹಳಷ್ಟು ಒಂದು ಅಂತರ ಉಂಟು. ನಾವು ಈಸ್ಟು, ಅವರು ವೆಸ್ಟು. ದೇ ಟೂ ಶಲ್ ನೆವರ್ ಮೀಟ್ ಅಲ್ವಾ? ಇದನ್ನೇ ಪವಿತ್ರ ಅಂತ ಕರೆಯುವಂಥದ್ದು. ಇನ್ನೊಬ್ಬರನ್ನು ತಲೆ ತೆಗಿ ಅಂತ ಹೇಳುವಂತಹ ಗ್ರಂಥ ಪವಿತ್ರ ಗ್ರಂಥ. ನೋಡೋಣ, ನಮ್ಮ ಸಂಸ್ಕೃತಿಯಲ್ಲಿ ಒಂದು ಗ್ರಂಥ ತೋರಿಸಿ ಹಾಗೆ ನೋಡೋಣ. ಪವಿತ್ರವಾದ ಗ್ರಂಥ ಅಂತ. ಆ ಪವಿತ್ರತೆ, ಇನ್ನೊಬ್ಬರಿಗೆ ಹಿಂಸೆ ಕೊಡೋದು, ಇನ್ನೊಬ್ಬರು ತಲೆ ತೆಗೆಯೋದು ಪವಿತ್ರ ಅಂತಾದರೆ
ಹಾಗಿದ್ರೆ ನಮ್ಮ ಸಂಸ್ಕೃತಿಯಲ್ಲಿರುವಂಥ ಗ್ರಂಥಗಳು, ಆಚರಣೆಗಳು ಇನ್ನು ಎಷ್ಟು ಪವಿತ್ರವಾಗಿರಬೇಕು. ಕೊಲೆಗಡಕರನೇ ಪವಿತ್ರರು ಅಂತ ಕರೆದ್ರೆ ಅದನ್ನು ನೋಡಲಿಕ್ಕೂ ಆಗದೆ ಇರುವಂಥ ಹಿಂದಕ್ಕೆ ಸರಿಯುವಂಥವ್ರನ್ನ ಏನಂತ ಕರಿಬೇಕು ನಾವು, ಅಲ್ವಾ? ಅದಕ್ಕೋಸ್ಕರ ಹೇಳೋದು, ನಮ್ಮ ಪೂಜೆ ಕೇವಲ ಶಸ್ತ್ರಾದಿಗಳಿಂದ ಮಾಡುವ ಹಿಂಸೆಯನ್ನು ಅಷ್ಟೇ ಅಲ್ಲ, ಮಾತಿನಿಂದ ಇನ್ನೊಬ್ಬರನ್ನು ನೋಯಿಸೋದನ್ನು ಸಹ ಇಷ್ಟಪಡುವುದಿಲ್ಲ. ಹಾಗಾಗಿಯೇ ಪೂಜೆಯಲ್ಲಿ ಪ್ರಥಮಂ ಅಹಿಂಸಾ ಪುಷ್ಪಂ, ಅಹಿಂಸೆ ಪುಷ್ಪ ಮೊದಲನೇದು. ಎರಡನೇ ಪುಷ್ಪ ಇಂದ್ರಿಯಾಣಾಂ ನಿಗ್ರಹ, ಇಂದ್ರಿಯ ನಿಗ್ರಹ ರೂಪವಾದ ಪುಷ್ಪ. ಇಂದ್ರಿಯಗಳನ್ನು ನಿಗ್ರಹಿಸುವುದೇ ಎರಡನೇ ಪುಷ್ಪ. ಇದನ್ನು ನಾವು ಮೆಲುಕು ಹಾಕಬೇಕು. ಯಾಕೆ ಹೇಳಿದರೆ, ಪೂಜೆ ಮಾಡುವಾಗ ನಾವಲ್ಲಿ ಹೋಗಿ ಕೂತಿರ್ತೇವೆ, ದೇಹ ಇದ್ಮೇಲೆ ಮನಸ್ಸು ಅಲ್ಲಿ ಹೋಗಿರುತ್ತೆ. ಮೊದಲು ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರುತ್ತೆ ಈಗ. ಆದರೆ ಪೂಜೆ ಮಾಡ್ತಾ 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 ಅಲ್ಲೇನು ಮನೋರಂಜನೆ ಇರೋದಿಲ್ವಲ್ಲ, ಅದು ತಕ್ಷಣ ಏನು ಮಾಡುತ್ತೆ, ಆ ಪೂಜಾ ಮಂದಿರದಿಂದ ಅಥವಾ ನಮ್ಮ ಮಸ್ತಿಷ್ಕದಿಂದ ಇಳಿದು ಆಚೆ ಹೋಗಿರುತ್ತೆ. ಕೊನೆಗೆ ಯಾವಾಗ ಬರುತ್ತೆ ಗಿಳಿದ್ರೆ ಎಲ್ಲ ನೀರಾಜನೆ ಎಲ್ಲ ಆದ ಮೇಲೆ ನಮ್ಮ ಮನಸ್ಸು ಅಲ್ಲಿಗೆ ಬಂದಿರುತ್ತೆ. ಈಗ ಪ್ರಶ್ನೆ, ಹಾಗಿದ್ರೆ ನಾವು ಇಷ್ಟೊತ್ತು ಪೂಜೆ ಮಾಡಿದ್ವಲ್ಲ, ನಮ್ಮ ಪೂಜೆಯಲ್ಲಿ ಇಂದ್ರಿಯ ನಿಗ್ರಹ ಆಗಿತ್ತಾ? ಆಗಲಿಲ್ಲ ಅಲ್ವಾ? ಆದ್ದರಿಂದ ಎರಡನೆಯ ಪುಷ್ಪ ಇಂದ್ರಿಯಾಣಾಂ ನಿಗ್ರಹ, ಇಂದ್ರಿಯ ನಿಗ್ರಹ ರೂಪವಾದ ಪುಷ್ಪ ಅನ್ನು ಸಮರ್ಪಿಸು. ಮೂರನೇದು ಕ್ಷಾಂತಿ ಪುಷ್ಪಂ. ಕ್ಷಾಂತಿ ಅಂದರೆ ಸಹನೆ, ಸಹಿಸಿಕೋ. ಅಕಸ್ಮಾತ್ತಾಗಿ ನೀನು ಪೂಜೆ ಮಾಡುವಾಗ ಆ ಪೂಜಾ ದ್ರವ್ಯ ಯಾವುದೋ ನಿನಗೆ ಬರಬೇಕಾದದ್ದು ತಡ ಆಯಿತು ಅಂತ ಇಟ್ಕೋ, ಆಗ ಬಾಯನ್ನು ಬಿಗಿ ಹಿಡ್ಕೊ, ಮಾತಾಡ್ಲಿಕ್ಕೆ ಹೋಗಬೇಡ, ಸಹಿಸಿಕೋ. ದಟ್ ಇಸ್ ಕಾಲ್ಡ್ ಕ್ಷಾಂತಿ ಪುಷ್ಪ. ಇದೇ ಸಹನೆ. ಈ ಪುಷ್ಪ ಹೊರಗಿನ ಪುಷ್ಪಕ್ಕಿಂತ ಹೆಚ್ಚು ಶ್ರೇಷ್ಠ. ಆದ್ದರಿಂದ ಕ್ಷಾಂತಿ ಪುಷ್ಪಂ, ಇದು ಮೂರನೇ ಪುಷ್ಪ. ಕೊನೆಗೆ ದಯಾ ಪುಷ್ಪ. ದಯಾ ಅಂದರೆ ಕಾರುಣ್ಯ. ನಾನು ನೊಂದವರಿಗಾಗಿ ಮಿಡಿಲಿ ನನ್ನ ಮನಸ್ಸು ಅಂತ ಬಯಸುವಂಥದ್ದುಂಟಲ್ಲ, ಅದು ಕಾರುಣ್ಯ ಪುಷ್ಪ. ಇದು ನಾಲ್ಕನೇ ಪುಷ್ಪ. ಮತ್ತು ಮುಂದಿನದು ಜ್ಞಾನ ಪುಷ್ಪ. ಜ್ಞಾನ ಪುಷ್ಪ ಅಂದರೆ ಪೂಜೆ ಮಾಡುವ ನಾನು, ಪೂಜೆಗೊಳ್ತಾ ಇರುವಂಥ ದೇವ ಎರಡೂ ಸಹ ಒಂದೇ ಅಂತ ತಿಳಿಯುವಂಥದ್ದು. ಇಲ್ಲಿಗೆ ಎಷ್ಟಾಯಿತು? 5 ಆಯಿತು. ಈ ಜ್ಞಾನ ಪುಷ್ಪವೇ ಅತ್ಯಂತ ಶ್ರೇಷ್ಠವಾದದ್ದು. ಅದಕ್ಕೋಸ್ಕರ ಭಗವತ್ಪಾದರು ಹೇಳ್ತಾರೆ, ಸಮರ್ಪ್ಯೈಕಂ ಚೇತಸ್ಸರಸಿಜ ಮುಮಾನಾಥ ಭವತೆ. ಮನಸ್ಸು ಎನ್ನುವಂಥ ಕಮಲವನ್ನು ನಿನಗೆ ಸಮರ್ಪಿಸಿದರೆ ಅದಕ್ಕಿಂತ ಉತ್ಕೃಷ್ಟವಾದ ಪುಷ್ಪ ಇನ್ನಿಲ್ಲ ಅಂತ. ನಾವು ಯಾವತ್ತಾರು ಹೀಗೆ ಸಮರ್ಪಣೆ ಮಾಡ್ತೇವಾ? ಇಲ್ಲ. ಮತ್ತು ತಪಃಪುಷ್ಪಂ, ತಪೋಪುಷ್ಪ. ತಪೋಪುಷ್ಪ ಅಂದರೆ ಏನು ಅಂದರೆ ತಪ ಆಲೋಚನೆ ಅಂತ. ನಿರಂತರ ಆ ಚೈತನ್ಯ ವಸ್ತುವನ್ನು ಧ್ಯಾನಿಸುವಂಥದ್ದು ಉಂಟಲ್ಲ, ಅದು ತಪಸ್ಸು. ಅಥವಾ ಪೂಜೆಗಿಂತ ಮೊದಲು ಎಲ್ಲವನ್ನೂ ನಿಯತವಾಗಿ ಇಟ್ಕೊಳ್ಳುವಂಥದ್ದು. ಹಿತಮಿತ ಮೇಧ್ಯಾಶನಂ ತಪಃ. ಚೆನ್ನಾಗಿ ತಿಂದುಬಿಟ್ಟು ಪೂಜೆ ಕುಳಿತರೆ ನಿದ್ದೆ ಬರ್ತದೆ. ಅಯ್ಯೋ, ಈ ಪೂಜೆ ಯಾರಿಗೆ ಬೇಕ್ರಿ, ಹೋಗಿ ನಿದ್ದೆ ಮಾಡೋಣ ಅಂತ ಅನಿಸುತ್ತೆ ಅಲ್ವಾ? ಅದಕ್ಕೋಸ್ಕರ ಮಿತ ಮೇಧ್ಯಾಸನ, ಹಿತಮಿತ ಮೇಧ್ಯಾಸನ, ಆ ನಿಯತವಾಗಿ ಎಲ್ಲವನ್ನೂ ಇಟ್ಕೊಳ್ಳುವಂಥದ್ದುಂಟಲ್ಲ, ಅದು ತಪಸ್ಸು. ಇಂತಹ ತಪೋರೂಪವಾದ ಪುಷ್ಪವನ್ನು ಸಮರ್ಪಿಸುವಂಥದ್ದು. ಅದಾದಮೇಲೆ ಸತ್ಯಪುಷ್ಪಂ. ಕೆಲವು ಜನ ಪೂಜೆ ಮಾಡಬೇಕಿದ್ದರೂ ಸುಳ್ಳು ಹೇಳ್ತಾರೆ ಅನ್ನೋದು ಪಕ್ಕ. ಇದರಿಂದ ನಮಗೆ ಬೇರೆ ಹೊತ್ತಲ್ಲಿ ಸುಳ್ಳು ಹೇಳೋದು ಬಿಟ್ಬಿಡಿ. ಪೂಜೆ ಮಾಡಬೇಕಿದ್ರೂ ಸಹ ಸುಳ್ಳು ಹೇಳೋದು ಅಂದರೆ ಕೇವಲ ಬಾಯಿಯಿಂದ ಹೇಳೋದಷ್ಟೇ ಸುಳ್ಳಲ್ಲ, ಮನಸ್ಸಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ಯೋಚನೆ ಬಂದ್ರೂ ಸಹ ಅದು ಸುಳ್ಳೇ. ನಾನು ಒಂದು ಘಟನೆ ಹೇಳಿದ್ದೇನೆ ಬಿಟ್ಟಿದ್ದೇನೆ ನೆನಪಿಲ್ಲ, ಹೇಳಿದ್ದಿದ್ರೆ ಬಹಳ ಹಿಂದೆ ಯಾವತ್ತಾರು ಅದು ಪುನಃಸ್ಮರಣೆ ಅಂತ ಅಂದ್ಕೊಳ್ಳಿ.
ಹೇಳದೇ ಇದ್ರೆ ಹೊಸದಾಗಿ ಹೇಳಿದ್ದು ಅಂತ ಅಂದ್ಕೊಳ್ಳಿ. ಒಬ್ಬ ಆತ ಪಂಡಿತರು ಪೂಜೆ ಮಾಡ್ತಾ ಇದ್ರು. ಆಗ ಅವ್ರನ್ನ ಹುಡ್ಕೊಂಡು ಯಾರೋ ಮನೆಗೆ ಬಂದರು. ಬಂದು ಬಾಗಿಲು ತಟ್ಟಿದ್ರು. ಅವ್ರ ಮನೆ ಆಕೆ ಅವರು ಹೋಗಿ ಬಾಗಿಲನ್ನು ತೆಗೆದರು. ಪಂಡಿತರು ಇದ್ದಾರಾ ಅಂತ ಕೇಳಿದರು ಬಂದ ವ್ಯಕ್ತಿಗಳು. ಆಗ ಆಕೆ ಹೇಳಿದ್ಲು, ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಆಕೆ ಹೇಳಿದ್ಲು, ಇಲ್ಲ, ಅವರು ಗಾಂಧಿ ಬಜಾರಕ್ಕೆ ಚಪ್ಪಲ್ ತರೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಹೌದಾ, ಸರಿ, ಹಾಗೆ ನಾಳೆ ಯಾವತ್ತಾರು ಬರ್ತೇನೆ ಅಂತ ಹೇಳಿ ಅವ್ರು ಹೋದರು. ಪೂಜೆ ಮುಗೀತು. ಪೂಜೆ ಮುಗಿದ ಮೇಲೆ ಪಂಡಿತರು ಈಚೆ ಬಂದರು. ಕೇಳಿದರು, ಅಲ್ಲ, ನಾನು ದೇವರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೆ, ಅವ್ರಿಗೆ ನೀನೇನು ಉತ್ತರ ಹೇಳಿದೆ? ಚಪ್ಪಲಿ ತರೋದಕ್ಕೆ ಅಂಗಡಿಗೆ ಹೋಗಿದ್ದಾರೆ ಅಂತ ಹೇಳಿದೆ ಅಲ್ವಾ? ತಕ್ಷಣ ಹೆಂಡತಿ ಕೇಳಿದ್ಲಂತೆ, ನಾನು ಹೇಳಿದ್ದು ಸುಳ್ಳ? ಅದೇ ಸತ್ಯವೇ ಇತ್ತು ಅವಳು ಹೇಳಿದ್ದು. ತಾನು ಇದನ್ನು ವಿಚಾರ ಮಾಡ್ತಾ ಇದ್ದೇನೆ ದೇವರ ಮನೆಯಲ್ಲಿ ಕುಳಿತು ಅನ್ನೋದನ್ನು ಸಹ, ಅಂದರೆ ಪೂಜೆ ಮುಗಿದ ಮೇಲೆ ಹೋಗಿ ನಾನು ತರಬೇಕು ಅಂತ ಪೂಜಾ ಮನೆಯಲ್ಲಿ ಕುಳಿತು ವಿಚಾರ ಮಾಡ್ತಾ ಇದ್ದಾರೆ. ಅಂದರೆ ಮೆಂಟಲಿ ಹಿ ಹ್ಯಾಸ್ ಗಾನ್ ದೇರ್. ಇದು ಆ ಗೃಹಿಣಿಗೆ ಅರ್ಥವಾಗಿತ್ತು. ಈಗ ಹೇಳಿ, ನಿಜವಾದ ಅರ್ಥದಲ್ಲಿ ಅವರು ಸುಳ್ಳು ಹೇಳಿದ್ದು ಹೌದಾ ಅಲ್ವಾ? ಹೌದು ತಾನೆ? ಅಂದರೆ ಪೂಜಾ ಗೃಹದಲ್ಲಿ ಕುಳಿತು ಏನನ್ನು ಯೋಚಿಸಬೇಕೋ ಅದನ್ನು ಯೋಚಿಸದೆ ಯೋಚಿಸಬಾರದ್ದನ್ನು ಯೋಚಿಸಿದ್ದು ಸುಳ್ಳು ತಾನೆ ಅದು. ಮತ್ತೆ ಅಷ್ಟೇ ಅಲ್ಲ, ನಿಜವಾದ ಅರ್ಥದಲ್ಲಿ ಪೂಜೆ ಮಾಡ್ತಾ ಇದ್ದವ್ರು ಯಾರು ಲೆಕ್ಕ ಹಾಕಿ? ಆ ಪಂಡಿತರೋ ಅವ್ರ ಹೆಂಡತಿಯೋ? ಪಂಡಿತರು ಪೂಜೆ ಮನೆಯಲ್ಲಿ ಇದ್ದಾರೆ ಅಷ್ಟೇ. ಅದರ ನಿಜವಾದ ಅರ್ಥದಲ್ಲಿ ಪೂಜೆ ಮಾಡ್ತಾ ಇದ್ದವಳು ಆ ತಾಯಿ. ಇಂಥವರು ಮಾನಸಿಕ ಪೂಜೆಗೆ ಯೋಗ್ಯರು. ಹಾಗಾಗಿಯೇ ಹೇಳ್ತಾರೆ, ಸತ್ಯಪುಷ್ಪಂ, ಸುಳ್ಳು ಹೇಳದೇ ಇರುವುದು ಅದು ದೊಡ್ಡ ಹೂವು, ಪವಿತ್ರವಾದ ಹೂವು. ನಾವು ಹೇಳ್ತೇವ, ಬೆಳಗಿಂದ ಸಂಜೆವರೆಗೆ ತಮಾಷೆಗಾರು 2 ಸುಳ್ಳು ಹೇಳ್ತೇವೆ ನಾವು. ಅಷ್ಟು ಹೇಳಿದ್ರೆ ನಮ್ಗೆ ನಿದ್ದೆ ಬರೋದಿಲ್ಲ, ಊಟ ಮಾಡಿದ್ದು ಜೀರ್ಣ ಆಗೋಲ್ಲ ಕೆಲವು ಜನರಿಗೆ. ಯಾಕೆಂದರೆ ಸುಳ್ಳೇ ಅವರ ಬದುಕಿನ ಕಸುಬು. ಇನ್ನು ವ್ಯವಹಾರ ಪ್ರಪಂಚ ಅಂತೂ ಬಿಡುವಿ, ಪೂರಾ ಸುಳ್ಳೆ. ಅದಕ್ಕೋಸ್ಕರ ದೇವರ ಮನೆಗೆ ಪೂಜೆಗೆ ಎಂಟ್ರ್ ಆಗಬೇಕಿದ್ರೇ ಇದಿಷ್ಟನ್ನೂ ಮನಸ್ಸಿಗೆ ತಂದ್ಕೊಂಡು ನಾವು ಎಂಟ್ರ್ ಆದರೆ ಆ ದಿನದ ಪೂಜೆ ಸಾರ್ಥಕ ಆದೀತು. ಮತ್ತು ಕೊನೆಯ ಪುಷ್ಪ ಇನ್ನೊಂದು ಏನು ಅಂದರೆ ಭಾವಪುಷ್ಪಂ. ಇದು 7ನೇದು, ಭಾವನಾ ಪುಷ್ಪ. ಅಂದರೆ ಆ ಭಗವಂತ ಇಲ್ಲಿ ಇದ್ದಾನೆ ಅನ್ನುವಂಥ ಅಖಂಡವಾದ ಚಿಂತನೆ, ನಿರಂತರವಾದಂಥದ್ದು. ನಮಗೇನಾಗುತ್ತೆ ಕೇಳಿದರೆ ಈ ಭಾವನೆ ಬರೋದಿಲ್ಲ ಎಷ್ಟೋ ಸಲ. ನಿರಂತರ ಅವನಲ್ಲಿದ್ದಾನೆ, ಹಾಗಾಗಿ ನಾನಿದ್ದೇನೆ. ಹಾಗೆ ನನ್ನ ಪೂಜೆಯಲ್ಲಿ ಆಗುವ ಎಲ್ಲ ವ್ಯತ್ಯಾಸಗಳನ್ನು ಅವನು ಗಮನಿಸ್ತಾನೆ, ಅದು ಆಗದಂತೆ ನಾನು ಮಾಡಬೇಕು ಎನ್ನುವಂಥದ್ದು ಉಂಟಲ್ಲ, ಇದು ಭಾವನಾ ಪುಷ್ಪ. ಇಂತಹ ಒಟ್ಟು ಎಷ್ಟಾಯಿತು ಕೇಳಿದರೆ 8 ಆಯಿತು ಇಲ್ಲಿಗೆ. ಚೈತನ್ಯ ಕುಸುಮವನ್ನು ಸೇರಿಸ್ಕೊಂಡ್ರೆ ಲೆಕ್ಕ ಹಾಕ್ಕೊಳ್ಳಿ, ಬೇಕಾದ್ರೆ ಹೇಳಿಬಿಡ್ತೇನೆ. ಏಕೆಂದರೆ ಯಾರಿಗಾರು ಹೂವು ಸಿಗದೇ ಇದ್ದರೆ ನಾಳೆಯಿಂದ ಮಾಡುವ ಪೂಜೆಯ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ 8 ಹೂವಲ್ಲಿ ಯಾವುದನ್ನಾರು ಸಮರ್ಪಣೆ ಮಾಡ್ಬೋದು. ಮೊದಲನೇದು ಚೈತನ್ಯ ಪುಷ್ಪ, ಅದಾದಮೇಲೆ ಅಹಿಂಸಾ ಪುಷ್ಪ, ಅದಾದಮೇಲೆ ಇಂದ್ರಿಯ ನಿಗ್ರಹ ರೂಪವಾದ ಪುಷ್ಪ, ಕ್ಷಾಂತಿ ಪುಷ್ಪ, ದಯಾ ಪುಷ್ಪ, ಜ್ಞಾನ ಪುಷ್ಪ, ತಪಃ ಪುಷ್ಪ, ಸತ್ಯ ಪುಷ್ಪ, ಭಾವನಾ ಪುಷ್ಪ. 9 ಆಯ್ತಾ? ಚೈತನ್ಯ ಕುಸುಮವನ್ನು ಬಿಟ್ಬಿಡಿ, ಅಲ್ಲಿಗೆ ಎಲ್ಲವುಗಳು ರೆಪ್ರೆಸೆಂಟೇಟಿವ್ ಅಂತ ಹೇಳಿದೆ. ಹಾಗಾಗಿ ನಾನು 8 ಕೊಟ್ಟಿದ್ದೇನೆ. ನಾನು ಕೊಟ್ಟಿದ್ದೇನೆ, ಅವ್ರು ಕೊಟ್ಟಿದ್ದೇನೆ, ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತು ಚೈತನ್ಯ ಎನ್ನುವಂಥ ಕುಸುಮ ಅಂತೂ ಲಲಿತಾ ಸಹಸ್ರನಾಮದಲ್ಲೇ ಉಂಟು. ಅಲ್ಲಿಗೆ ಈ 9 ತರಹದ
ಪುಷ್ಪಗಳಲ್ಲಿ ಚೈತನ್ಯ ಕುಸುಮ ನಿರಂತರ ಇರಲೇಬೇಕಾದದ್ದು. ಮತ್ತು 8 ಪುಷ್ಪಗಳಲ್ಲಿ ಯಾವುದನ್ನಾದರೂ ಸಮರ್ಪಣೆ ಮಾಡಬಹುದು. ಈಗ ಇದೆಲ್ಲ ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ಅನುಭವಕ್ಕೆ ಬರುವಂಥ ಆದಾಗ ನಾವು ಮಾಡುವ ಪೂಜೆ ಎಷ್ಟು ದೃಢವಾಗುತ್ತೆ ಅಲ್ವಾ? ಅದೇ ನಿಜವಾದ ಅರ್ಥದಲ್ಲಿ ಪೂಜೆ ಆಗುತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಸೌಭಾಗ್ಯ ಭಾಸ್ಕರದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದೆ ಚಂದ್ರಿಕಾ ವ್ಯಾಖ್ಯಾನಕರು ಹೇಳ್ತಾರೆ, ಧೀರರಾದವರು, ನಾನು ಹಿಂದೂ ಹೇಳಿದ್ದೆ, ಧೀರರು ಅನ್ನೋದಕ್ಕೆ ವೇದಾಂತದಲ್ಲಿ ಆತ್ಮಜ್ಞಾನಿಗಳು ಅಂತ ಅರ್ಥ. ಧೀರರು ಅಂತ ಅವರು ಆತ್ಮಜ್ಞಾನಿಗಳು ಚೈತನ್ಯ ರೂಪದಲ್ಲಿ ನೆಲೆ ನಿಲ್ಲುವುದೇ ಕುಸುಮ. ಆ ಸ್ಥಿತಿಯೇ ಪ್ರಿಯವಾಗಿ ಇರುವವಳಾದ್ದರಿಂದ ದೇವಿ ಚೈತನ್ಯ ಕುಸುಮ ಪ್ರಿಯಳು ಅಂತ. ಒಂದು ಉಪನಿಷತ್ತು, ಏಕೆಂದರೆ ನಮ್ಮಲ್ಲಿ ಬಹಳಷ್ಟು ಉಪನಿಷತ್ತುಗಳಿವೆ. ಇದು ಪ್ರಸಿದ್ಧವಾದ ದಶೋಪನಿಷತ್ತಿನಲ್ಲಿ ಬಂದಂಥ ಮಾತಲ್ಲ, ಬೇರೆ ಉಪನಿಷತ್ತು ಬಂದಂಥ ಮಾತು. ಆ ಉಪನಿಷತ್ತು ಹೇಳುತ್ತೆ ಏನು ಅಂದರೆ, ಯಾವುದು ಅಂದರೆ ಜ್ಞಾನಿಗಳು ಮಾಡುವಂಥ ಪೂಜೆಯಲ್ಲಿ, ಚೈತನ್ಯದ ನೆಲೆಯಲ್ಲೇ ನಿಂತವರು ಮಾಡುವ ಪೂಜೆಯಲ್ಲಿ ಹೇಗಿರುತ್ತೆ ಕೇಳಿದರೆ, ನಾವು ಧ್ಯಾನಂ ಸಮರ್ಪಯಾಮಿ ಅಂತ ಹೇಳ್ತೇವಲ್ಲ, ಹಾಗಿದ್ರೆ ಅವರು ಮಾಡುವ ಧ್ಯಾನ ಯಾವುದು ಕೇಳಿದರೆ ನಿಶ್ಚಿಂತೆಯೇ ಧ್ಯಾನ. ಚಿಂತಾರಾಹಿತ್ಯ ಸ್ಥಿತಿಯೇ ಧ್ಯಾನ ನಿಜವಾದ ಅರ್ಥದಲ್ಲಿ. ಸರ್ವಕರ್ಮಗಳನ್ನು ನಿರಾಕರಣ ಮಾಡುವಂಥದ್ದೇ ಆವಾಹನೆ. ಧ್ಯಾನಂ ಸಮರ್ಪಯಾಮಿ, ಆವಾಹನಂ ಸಮರ್ಪಯಾಮಿ ಅಂತ ಹೇಳ್ತೇವಲ್ಲ, ಎಲ್ಲ ಕರ್ಮಗಳನ್ನು ನಿರಾಸ ಮಾಡುವಂಥದ್ದೇ ಆವಾಹನ. ಮತ್ತು ಅದೇ ಆಸನ. ಉನ್ಮನೀಭಾವವೇ ಪಾದ್ಯ. ಈಗ ತಾನೇ ನಾನು ಹೇಳಿದ್ದೇನೆ, ಪಾದವನ್ನು ತೊಳಿಲಿಕ್ಕೆ ಇಡುವಂಥ ನೀರು ಅಂತ. ಯಾವಾಗಲೂ ಅಮನಸ್ಕನಾಗಿರುವುದು ಅಂದರೆ ವಿಷಯರಾಹಿತ್ಯ ಸ್ಥಿತಿ. ವಿಷಯರಾಹಿತ್ಯ ಸ್ಥಿತಿ ಅಂದರೆ ಈ ಮನಸ್ಸು ನಿರಂತರ ಏನನ್ನಾದರೂ ಯೋಚಿಸ್ತಾನೇ ಇರ್ತದೆ ಹೀಗೆ ಅಂತ. ಒಂದು ಕ್ಷಣಕಾಲು ಸುಮ್ಮನೆ ಇರೋದೇ ಇಲ್ಲ ಅದು ಹೀಗೆ ಅಂತ. ಅದನ್ನು ನೀವು ಸುಮ್ಮನೆ ಇರೋದಿಲ್ಲ ಅದಷ್ಟೇ. ಆ ವಿಷಯರಾಹಿತ್ಯ ಸ್ಥಿತಿ ಯಾವಾಗ ಬರ್ತದೆ? ಇದೇ ನಿಜವಾದಂತಹ ಅಮನಸ್ಕ ಭಾವ ಅಂತ ಕರೀತಾರೆ ಇದನ್ನು. ವೇದಾಂತದಲ್ಲಿ ಈ ಒಂದು 2-3 ಶಬ್ದ ಪ್ರಯೋಗ ಮಾಡ್ತಾರೆ ಸಾಮಾನ್ಯವಾಗಿ. ಒಂದು ಮನೋನಾಶ ಅಂತ ನೀವು ಕೇಳಿದ್ದೀರಾ, ಇತ್ತೀಚೆಗೆ ಬಹಳಷ್ಟು ಜನ ಹೇಳ್ತಾರೆ ಇದನ್ನು. ಇನ್ನೊಂದು ಮನೋಲಯ ಅಂತ ಕರೀತಾರೆ. ಮನಸ್ಸನ್ನು ನಾವು ನಾಶ ಮಾಡಲಿಕ್ಕೆ ಆಗುತ್ತದೆಯಾ? ಕ್ಷಣಕಾಲ ವಿಚಾರ ಮಾಡಿ. ನಾಶ ಅಂದರೆ ಏನ್ರಿ? ಮತ್ತೆ ಪುನಃ ಅದು ಇರಬಾರದು. ಮೊದಲು ಇತ್ತು, ನಾವು ನಾಶ ಮಾಡಿದ ಬಳಿಕ ಅದು ಇರೋದಿಲ್ಲ. ಅದನ್ನು ಏನಂತ ಕರಿತೇವೆ? ನಾಶ ಅಂತ ಕರಿತೇವೆ. ನೋಡಿ, ಇಲ್ಲೊಂದು ಮಡಿಕೆ ಇದೆ. ಕೋಲಲ್ಲಿ ಎತ್ತಿ ಬಡಿದ್ರೆ ಅದೇನಾಗುತ್ತೆ? ಇವಾಗ ಅದೇನಾಯಿತು? ಮಡಕೆ ನಾಶ ಆಯಿತು ಅಲ್ವಾ? ಹೀಗೆ ನಮ್ಮ ಮನಸ್ಸನ್ನು ನಾಶ ಮಾಡಲಿಕ್ಕೆ ಆಗತ್ತಾ? ವಿಚಾರ ಮಾಡಿ. ಹಾಗಾಗಿ ಮನೋನಾಶ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇಟ್ ಈಸ್ ಔಟ್ ಆಫ್ ಕ್ವಶನ್. ಹೌದು ತಾನೇ? ಆಗದೇ ಇರುವಂಥದ್ದು ಒಂದು. ಇನ್ನು ಎರಡನೇದು ಮನೋಲಯ ಅಂತ ಕರೀತಾರೆ. ಇದು ಸರಿನಾ ಅಂತ ಇನ್ನೊಂದು ಪ್ರಶ್ನೆ. ಲಯ ಅಂದರೆ ಏನು ಅಂದರೆ, ಇಲ್ಲೊಂದು ಆಕಾರದ ವಸ್ತು ಉಂಟು, ಅದು ಇನ್ನೊಂದು ರೂಪಕ್ಕೆ ಬಂದಾಗ ಅದನ್ನು ಲಯ ಅಂತ ನಾವು ಕರಿತೇವೆ. ನಾನು ಹಿಂದೆ ಈ ಉದಾಹರಣೆ ಕೊಟ್ಟಿದ್ದೆ. ಇಲ್ಲಿ ಈ ಅಡಿಗೆ ಉಪ್ಪಿನ ದೊಡ್ಡ ದೊಡ್ಡ ಹರಳುಗಳಿವೆ, 4-5 ಅಂತ ಇಟ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೀರು ತುಂಬಿದ ಗ್ಲಾಸ್ ಉಂಟು. ಆ ಉಪ್ಪಿನ ಹರಳನ್ನು ಈ ಗ್ಲಾಸಿಗೆ ಹಾಕೋಣ, ನೀರು ತುಂಬಿದ ಗ್ಲಾಸಿಗೆ. 10 ನಿಮಿಷ ಬಿಟ್ಟು ನೋಡಿದರೆ ಏನಾಯಿತು? ಅದು ಕರಗಿ ಹೋಗಿಬಿಡುತ್ತೆ. ಇವಾಗ ಅದೇನಾಯಿತು ಕೇಳಿದರೆ ಲವಣ ಲಯ ಆಯಿತು ಅಲ್ವಾ? ಆದರೆ ಒಂದು ತೊಟ್ಟನ್ನು ಬಾಯಿಗೆ ಬಿಟ್ಟು ನೋಡಿ ನೀವು, ಉಪ್ಪಿದೆಯೇ ಇಲ್ವಾ?
ಮೊದಲು ನೇತ್ರೇಂದ್ರಿಯಕ್ಕೆ ಗೋಚರಿಸ್ತಿತ್ತು, ಕಾಣ್ತಿತ್ತು. ಈಗ ಅದು ನೇತ್ರೇಂದ್ರಿಯಕ್ಕೆ ಕಾಣೋದಿಲ್ಲ, ರಸನೇಂದ್ರಿಯಕ್ಕೆ ಕಾಣಿಸುತ್ತೆ, ಅನುಭವಕ್ಕೆ ಬರುತ್ತೆ. ಆಮೇಲೆ ಕರೆಕ್ಟ್ ಆಯಿತು. ಆ ನೀರನ್ನು ನೀವು ಕುದಿಸಿ ಕೆಳಗಡೆ ಮತ್ತೇನಾಗುತ್ತೆ, ಅದು ಉಪ್ಪಿನ ಹರಳಿರುತ್ತೆ. ಅಂದರೆ ಲಯ ಅನ್ನೋದಕ್ಕೆ ಅರ್ಥ ಏನು ಅಂದರೆ ರೂಪಾಂತರ ತಾಳುವುದು, ರೂಪಾಂತರಗೊಳ್ಳುವುದು ಅಂತ. ಸರಿ, ನಮ್ಮ ಮನಸ್ಸು ಹಾಗೇನಾರು ಆಗತ್ತಾ? ನೀವು ಹೇಗೆ ಅದನ್ನು ಲಯ ಮಾಡೋದಕ್ಕೆ ಸಾಧ್ಯ ಅಂದರೆ ಅದೂ ಅಷ್ಟು ಸರಿಯಾದ ಕ್ರಮ ಅಲ್ಲ. ಹಾಗಿದ್ರೆ ಇನ್ನೊಂದು ಕ್ರಮ ಉಂಟು. ಅದನ್ನು ಏನಂತ ಹೇಳಿದ್ರೆ ನಿವೃತ್ತಿ ಅಂತ. ಅದು ಮನಸ್ಸಿಗೆ ಹೆಚ್ಚು ಒಗ್ಗುವಂಥದ್ದು. ನಿವೃತ್ತಿ ಅಂದರೆ ಏನು? ಇನ್ನೊಂದು ದೃಷ್ಟಾಂತ ಕೊಡ್ತೇನೆ. ಇಲ್ಲೊಂದು ಹಾವಿದೆ. ಆ ಹಾವನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಏನಾಗುತ್ತೆ? ಭಯ. ಹೌದು ತಾನೆ? ಮನಸ್ಸು ಭಯಗೊಂಡಿತು. ಆಗ ಯಾರು ಅದನ್ನಲ್ಲಿ ಇಟ್ಟಿದ್ರೆ ಅವ್ರು ಹೇಳ್ತಾರೆ, ಅದು ನಿಜವಾದ ಹಾವಲ್ಲ, ಅದು ಪ್ಲಾಸ್ಟಿಕ್ಕಿನ ಹಾವು ಅಂತ. ಈಗ ಯಾವ ಹಾವಿನಿಂದ ನಮಗೆ ಭಯ ಆಗಿತ್ತೋ ಅದೇ ಹಾವು ಪ್ಲಾಸ್ಟಿಕ್ಕಿಂದು ಅಂತ ಗೊತ್ತಾದ ಮೇಲೆ ಅದನ್ನು ನೋಡಿದಾಗ ಭಯ ಆಗತ್ತಾ? ಅಲ್ಲಿಗೆ ಮನಸ್ಸು ಏನಾಯಿತು? ಅದು ಅದರಿಂದ ನಿವೃತ್ತವಾಯಿತು. ಹಾಗೆ ಈ ಸಾಂಸಾರಿಕ ವಸ್ತುಗಳ ಹಣೆ ಬರಹ ಇಷ್ಟೇ ಅಂತ ತಿಳಿದಾಗ ಮನಸ್ಸು ಅವುಗಳನ್ನೇನಾಗುತ್ತೆ? ನಿವೃತ್ತವಾಗುತ್ತೆ. ಅದು ಆಗಬೇಕಾದದ್ದು. ಮನಸ್ಸಿನ ನಾಶವೂ ಕಷ್ಟ ಆಗೋದಿಲ್ಲ, ಲಯವೂ ಕಷ್ಟ. ಹಾಗಿದ್ರೆ ಮನೋ ನಿವೃತ್ತಿ, ಸಾಂಸಾರಿಕ ವಸ್ತುಗಳಿಂದ ಅದನ್ನು ನಿವೃತ್ತಿಪಡಿಸೋದು. ಹೇಗೆ ಅಂದರೆ ಹಾವು ಅಂತ ತಿಳಿದು ಭಯಗೊಂಡು ಆಮೇಲೆ ಅದು ಪ್ಲಾಸ್ಟಿಕ್ಕಿಂದ ಒಂದು ಗೊತ್ತಾದ ಮೇಲೆ ಭಯ ನಿವೃತ್ತಿ ಆಯ್ತಲ್ಲ, ಅದೇ ಮನಸ್ಸು ಅದನ್ನು ನೋಡಿದ ಭಯಗೊಳ್ಳುತ್ತೆ ಎರಡನೇ ಸಲ, ಇಲ್ಲ ತಾನೆ? ಹಾಗೆ ಈ ಎಲ್ಲ ವಸ್ತುಗಳಿಂದ ನಿವೃತ್ತವಾಗಿ ತಾನು ಈ ರೀತಿಯಾಗಿ ವಿಚಾರ ಮಾಡುವುದನ್ನು ಯಾವುದರಿಂದ ಪಡೆದನೋ ಅದು ತನ್ನಗೆ ಆಧಾರ ವಸ್ತು ಅಂತ ಒಳಮುಖವಾಗಿ ಚಿಂತಿಸುವಂಥದ್ದುಂಟಲ್ಲ, ಅದು ಮನೋನಿವೃತ್ತಿ. ಹೀಗೆ ಅಂತ. ಹೀಗೆ ಯಾಕೆ ಹೇಳಿದೆ ಕೇಳಿದರೆ, ಆ ವಿಷಯ ರಾಹಿತ್ಯ ಸ್ಥಿತಿ. ವಿಷಯ ರಾಹಿತ್ಯ ಸ್ಥಿತಿ ಯಾವಾಗ ಬರುತ್ತೆ ಕೇಳಿದರೆ, ವಿಷಯಗಳ ಹಣೆ ಬರ ಎಷ್ಟು ಅಂತ ಗೊತ್ತಾದರೆ ಆ ರಾಹಿತ್ಯ ಸ್ಥಿತಿ ಬರುತ್ತೆ. ಅದೇ ಅರ್ಘ್ಯ. ಮತ್ತು ಯಾವಾಗಲೂ ಪ್ರಕಾಶವಾಗಿರುವಿಕೆಯೇ ಆಚಮನ. ನಾನು ಉಪನಿಷತ್ತು ಹೇಳಿದಂಥ ನಿರಾಧಾರ ಪೂಜೆಯನ್ನು ಹೇಳ್ತಾ ಇದ್ದೇನೆ. ಅಪಾರವಾದಂಥ ಅಮೃತ ವೃತ್ತಿ ಅಂದರೆ ಆತ್ಮಚಿಂತನೆ, ನಿರಂತರವಾದ ಆತ್ಮಚಿಂತನೆಯೇ ಅದೇ ಸ್ನಾನ. ಹೊರಗಿನ ಜಲದ ಸ್ನಾನ ಅದು ಮಾನಸಿಕ ಪೂಜೆಯ ಅಲ್ಲಿ ಇರುವಂತಹ ಸ್ನಾನ ಅಲ್ಲ. ಮತ್ತು ಸರ್ವವೂ ತಾನೇ ಎನ್ನುವಂಥ ಸ್ಥಿತಿಯೇ ಗಂಧ. ಎಲ್ಲವುದೂ ನಾನೇ ಆಗಿದ್ದೇನೆ, ಸರ್ವೋಹಂ ಎನ್ನುವಂಥ ಸ್ಥಿತಿ ಉಂಟಲ್ಲ, ಅದೇ ಅರ್ಪಿಸುವ ಸುಗಂಧ. ಮತ್ತು ನಾನು ದೃಕ್ ಸ್ವರೂಪದಲ್ಲಿ ನಿಲ್ಲುವಂತಹದ್ದೇ ಅಕ್ಷತ. ದೃಕ್ ಎಲ್ಲ ವೇದಾಂತ ಶಬ್ದಗಳು. ವೇದಾಂತ ಪ್ರಪಂಚವನ್ನು ಎರಡು ವಿಭಾಗ ಮಾಡುತ್ತೆ, ಎರಡೇ ವಿಭಾಗ. ನೋಡಿ ಹೇಗಿದೆ ಅಂತ ನಮ್ಮವರ ಟ್ರಿಕ್. ಇಲ್ಲಿ ಇರೋದೇ ಎರಡು, ಮೂರನೇದು ಇಲ್ಲವೇ ಇಲ್ಲ. ಹಾಗಿದ್ರೆ ನಾವು ಯಾವುದನ್ನೆಲ್ಲ ನೋಡ್ತೇವೋ ಅದೆಲ್ಲವುದು ದೃಶ್ಯ. ಅವುಗಳನ್ನು ನೋಡುವ ನಾನು ದೃಕ್. ದೃಕ್ ಅಂದರೆ ನೋಡುವವನು, ಸಿಯರ್ ಅಂತ ಅರ್ಥ. ನೋಡಿ, ಈಗ ನಾನು ಕೈಯನ್ನು ನೋಡ್ತಾ ಇದ್ದೇನೆ, ಈ ಕೈ ದೃಶ್ಯ, ನೋಡುವ ನಾನು ದೃಕ್. ಪೆನ್ನನ್ನು ನೋಡ್ತಾ ಇದ್ದೇನೆ, ಪೆನ್ನು ದೃಶ್ಯ, ನೋಡುವ ನಾನು ದೃಕ್. ಹೀಗೆ ಹೇಳ್ತಾ ಹೋಗಿ. ಈ ಪುಸ್ತಕ ಉಂಟು, ಪುಸ್ತಕ ಇದು ದೃಶ್ಯ, ಅದನ್ನು ನೋಡುವ ನಾನು ದೃಕ್. ಆತ್ಮ ಯಾವಾಗಲೂ ದೃಕ್ಕೇ ಹೊರತನೋ ಅವನು ದೃಶ್ಯ ಆಗೋದೇ ಇಲ್ಲ.
ಯಾಕೆ ಆಗೋದಿಲ್ಲ ಅಂದರೆ ಅದು ಅವನ ಸ್ವರೂಪವೇ ದೃಕ್. ಒಂದು ಉದಾಹರಣೆ ಕೊಡ್ತೇನೆ. ನಾವು ಬಾಯಾರಿಕೆ ಆಯಿತು ಅಂಥೇಳಿ ನೀರನ್ನು ಕುಡಿತೇವೆ ಅಲ್ವಾ? ಆದರೆ ಪಾಪ ನೀರಿಗೂ ಬಾಯಾರಿಕೆ ಆಗತ್ರಿ ಅಂತ ಯಾರಾದರೂ ಹೇಳ್ತಾರ? ನೀರಿಗೆ ಬಾಯಾರಿಕೆ ಆಗತ್ತಾ? ಏನೋ ಅದು ಇನ್ನೊಬ್ಬರ ಬಾಯಾರಿಕೆಯನ್ನು ಹೋಗಲಾಡಿಸುವುದೇ ಅಷ್ಟೇ ಹೊರತನು ಸಹ ತಾನು ಬಾಯಾರಿಕೆಗೆ ಒಳಗಾಗುವುದಲ್ಲ. ಹಾಗೆ ಆತ್ಮವಸ್ತು ಯಾವಾಗಲೂ ದೃಕ್ಕೆ ಅಷ್ಟೇ ಹೊರತನು ಸಹ ಅವನು ದೃಶ್ಯ ಪ್ರಪಂಚಕ್ಕೆ ಬರೋದೇ ಇಲ್ಲ. ಈಗ ನೋಡಿ, ನೀವು ಪ್ರಪಂಚದಲ್ಲಿ ನೋಡುವ ನಾವೆಲ್ಲರೂ ಸಹ ದೃಕ್. ನೋಡಲ್ಪಡುವ ಈ ಜಡವಸ್ತುಗಳ ಸಮೂಹ ಉಂಟಲ್ಲ, ಇದು ದೃಶ್ಯ. ಎರಡೇ, ದೃಕ್ ದೃಶ್ಯ. ನೋಡುವ ನಾನು ಚೈತನ್ಯ, ನೋಡಲ್ಪಡುವುದು ಎಲ್ಲವೂ ಸಹ ಜಡ ಅಷ್ಟೇ. ಹೀಗೆ ಸರ್ವವೂ ತಾನೇ ಎನ್ನುವಂಥ ಸ್ಥಿತಿ ಗಂಧ ಆದರೆ, ದೃಕ್ ಸ್ವರೂಪದಲ್ಲಿ ನಿಲ್ಲುವಂಥದ್ದೇ ಅಕ್ಷತ. ಮತ್ತು ಚಿತ್ ಸ್ವರೂಪ ಆಪ್ತಿಯೇ ಪುಷ್ಪ. ಚಿತ್ ಎಲ್ಲ ಶಬ್ದಗಳು ಅದೇ ಶಬ್ದಗಳು ಬೇರೆ, ಅರ್ಥ ಸಮಾನ ಅಷ್ಟೇ. ಮತ್ತು ಇದು ಜಗನ್ಮಾತೆ ವಿಚಾರವನ್ನು ಕುರಿತು ಹೇಳುವಂಥದ್ದಾದ್ದರಿಂದ ಚಿದಗ್ನಿ ಸ್ವರೂಪ ಜ್ಞಾನ ಎನ್ನುವಂಥ ಅಗ್ನಿಯೇ ಅದು ಧೂಪ. ಧೂಪವನ್ನು ಹಚ್ಚಿದಾಗ ಅಲ್ಲಿ ಬೆಂಕಿ ಇರುತ್ತೆ ಅಲ್ವಾ? ಹಾಗೆಯೇ ಈ ಜ್ಞಾನ ಎನ್ನುವಂಥದ್ದು ಒಂದು ಅಗ್ನಿ. ಅದು ಉಂಟು ಒಳಗೆ, ಅದರಿಂದಲೇ ನಮ್ಮ ದೇಹದಲ್ಲಿ ಟೆಂಪ್ರೇಚರ್ ಉಂಟು. ಅದು ಇಲ್ಲಿಂದ ಬಿಟ್ಟು ಆಚೆ ಸರಿದಾಗ ಟೆಂಪ್ರೇಚರ್ ಇಳಿದೋಗ್ಬಿಡುತ್ತೆ. ಮೊದಲು ಚೆಕ್ ಮಾಡೋದೇ ಅದು ತಾನೇ, ಟೆಂಪ್ರೇಚರ್ ಎಷ್ಟಿದೆ ಅಂತ ಅಲ್ವಾ? ಯಾರಿಟ್ಟವ್ರು ಒಳಗಡೆಯಿಂದ ಚೈತನ್ಯ ರೂಪವಾದ ಅಗ್ನಿಯನ್ನು? ಚಿದಗ್ನಿ. ಅದರ ಹೆಸರೇ ಚಿದಗ್ನಿ. ಏನು ಸುಂದರವಾದ ಶಬ್ದ ಅಲ್ವಾ? ಹಾಗಾಗಿ ಆ ಚಿದಗ್ನಿ ಏನುಂಟಲ್ಲ ಅದೇ ಧೂಪ. ಮತ್ತು ಚಿದಾದಿತ್ಯ, ಭಾಳ ಅದ್ಭುತವಾದ ಕಲ್ಪನೆ ಇಲ್ಲೆಲ್ಲ. ಧೂಪ ಅಂತ ಕರೆಸ್ಕೊಳ್ಳುವಂಥ ಚಿದಗ್ನಿ ಯಾಕೆ ಹೇಳ್ತಾರೆ ಅಂದರೆ, ಧೂಪ ಹಚ್ಚಿದ ಆರುಬಿಡುತ್ತೆ ಕೆಲವು ಸಲ ಅಲ್ವಾ? ಆರೋಗುತ್ತೆ ಬತ್ತಿ ಮುಗಿದ ಮೇಲೆ. ಆದರೆ ಆತ್ಮಸ್ವರೂಪವನ್ನು ಹೇಳಬೇಕಿದ್ರೆ ಚಿದಾದಿತ್ಯ ಅಂತ ಕರೀತಾರೆ. ಚಿತ್ ಎನ್ನುವಂಥ ಆದಿತ್ಯ. ಸೂರ್ಯ ಇಲ್ಲ ಅಂತ ಆಗೋದೇ ಇಲ್ಲ. ಆಗ್ತಾನ ಅಲ್ರಿ? ಸಂಜೆ 6 ಗಂಟೆ ಆಯಿತು, ಅಸ್ತನಾದ, ಅವನು ಇಲ್ವಲ್ಲ. ಅಸ್ತನಾದ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸೋಲ್ಲ ಅವನಷ್ಟೇ. ಅವನು ಇಲ್ಲ ಅಂತ ಯಾರು ಹೇಳ್ತಾರ? ಬೇರೆ ಕಡೆ ಮುಖ ಮಾಡಿದ್ದಾನೆ ಅಷ್ಟೇ, ಹೌದು ತಾನೆ? ಆದ್ದರಿಂದ ಆತ್ಮ ಯಾವಾಗಲೂ ಇರ್ತಾನೆ. ಅದಕ್ಕೋಸ್ಕರ ಅವನಿಗೆ ಒಂದು ಉಪಮಾನ ಯಾವುದರಿಂದ ಕೊಡಬಹುದು ಅಂದರೆ ಚಿದಾದಿತ್ಯ. ಆ ಚಿತ್ತ ಎನ್ನುವಂಥ ಆದಿತ್ಯನೇ ನನ್ನ ಏನು ಕೇಳಿದರೆ ರೂಪ ಅಂತ. ಮತ್ತು ಚಂದ್ರಾಮೃತವೇ ಪರಿಪೂರ್ಣವಾಗಿ ಪ್ರಸವಿಸುವಂತಹ ನೈವೇದ್ಯ. ಮತ್ತು ಇನ್ನೊಂದು ಶಬ್ದ ಹೇಳ್ತಾರೆ, ನೈವೇದ್ಯ ಮಾಡಬೇಕಲ್ಲ, ಯಾವುದು ಅಂದರೆ ಚಂದ್ರಾಮೃತ. ದೇವಿ ಇಲ್ಲಿ ಬಂದು ಸಹಸ್ರದಳದಲ್ಲಿ ನಿಂತು ಆ ಮೊಗ್ಗನ್ನು ಕಡಿದಾಗ ಅಮೃತ ಧಾರೆ ಸೇಚನ ಆಗುತ್ತೆ. ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಮ್ನಾಯ ಮಹಸಃ ಅಂತ ಭಗವತ್ಪಾದರ ಮಾತು. ಆ ಅಮೃತ ಧಾರೆ ಸುರಿಯುವುದೇ ಅದು ನಿಜವಾದ ಅರ್ಥದಲ್ಲಿ ನೈವೇದ್ಯ. ಮತ್ತು ನಿಶ್ಚಲವಾಗಿ ಇರುವಿಕೆಯೇ ಪ್ರದಕ್ಷಿಣ, ಸೋಹಂಭಾವವೇ ನಮಸ್ಕಾರ. ನಾವು ನಮಸ್ಕಾರ ಮಾಡ್ತೇವೆ. ನಮಸ್ಕಾರದ ಅರ್ಥ ಏನು? ದೇವಸ್ಥಾನದಲ್ಲಿ ನಮ್ಮ ಪಕ್ಕದವ್ರು 1 ಸಲ ಗಂಟೆ ಬಾರಿಸಿ ನಾವು 2 ಸಲ ಬಾರಿಸ್ತೇವೆ. ಅದೇ ದೊಡ್ಡ ನಮಸ್ಕಾರ ಅಂತ ನಾವು ಅಂದ್ಕೊಂಡಿದ್ದೇವೆ. ನಮಸ್ಕಾರ ಅನ್ನೋದಕ್ಕೆ ನಮಃ ಪ್ರಹ್ವೀಭಾವೇ ಅಂದರೆ, ನನ್ನ ಈ ಚೈತನ್ಯ ವಸ್ತು, ಅಲ್ಲಿ ಗರ್ಭಗುಡಿಯಲ್ಲಿರುವಂಥ ಚೈತನ್ಯ ವಸ್ತು ಎರಡೂ ಒಂದೇ. ಈ ಚೈತನ್ಯ ವಸ್ತುವನ್ನು ನಾನು ಅಲ್ಲಿಗೆ ಹರಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ಬಾಗಿ ನಮಸ್ಕಾರ ಮಾಡೋದು. ನಮ್ಮಲ್ಲಿ ಹೀಗೆ ಮಾಡೋದು ನಮ್ಮದಲ್ಲ, ಅದು ಪೊಲೀಸ್ ಡಿಪಾರ್ಟ್ಮೆಂಟಿಂದು. ಅದಕ್ಕೋಸ್ಕರ ಸಾಷ್ಟಾಂಗ ಪ್ರಣಾಮ, ಪೂರ್ತಿ ಬಾಗಿ
ಆ ಚೈತನ್ಯಕ್ಕೆ ಈ ಚೈತನ್ಯ ಸೇರಿಸುವ ಪ್ರಕ್ರಿಯೆ, ಅದೇ ನಮಸ್ಕಾರ. ಇಂಥ ನಮಸ್ಕಾರವೇ ನಿಜವಾದ ಅರ್ಥದಲ್ಲಿ ಮಾಡಬೇಕಾದಂಥದ್ದು. ಅದನ್ನೇ ಹೇಳ್ತಾರೆ ಸೋಹಂಭಾವವೇ ನಮಸ್ಕಾರ. ಸೋಹಂ, ಅಹಂ ಅಂದರೆ ನಾನು, ಈ ಚೈತನ್ಯ ದೇಹದ ಒಳಗಿರುವ ಚೈತನ್ಯ, ಮತ್ತು ಸಹ ಗರ್ಭಗುಡಿಯಲ್ಲಿ ಇರುವಂತಹ ಆ ಚೈತನ್ಯ, ಅದು ಎರಡು ಒಂದೇ ಎನ್ನುವ ಭಾವ ನಮ್ಮ ನಮಸ್ಕಾರದಲ್ಲಿ ಬರಬೇಕು. ಹಾಗೆ ಒಂದಾಗ ಮಾತ್ರ ನಾವು ಮಾಡಿದ ನಮಸ್ಕಾರ ಅದು ಸಾರ್ಥಕ. ಹೀಗೆ ಮತ್ತೆ ಇಷ್ಟೆಲ್ಲ ಆದಮೇಲೆ ಒಂದು ಸ್ತುತಿ ಮಾಡಬೇಕಲ್ವಾ? ಯಾವುದು ಸ್ತುತಿ? ಮೌನವೇ ಸ್ತುತಿ. ಯಾಕೆ ಅಂತಂದರೆ, ಸ್ತುತಿ ಮಾಡುವಾಗ ನಾವು ಶಬ್ದಗಳನ್ನು ಹೇಳ್ತೇವೆ. ಅಂದರೆ ಶಬ್ದಗಳು ಎನ್ನುವಂತಹ ಕಟ್ಟಿನಿಂದ ಭಗವಂತನನ್ನು ನಾವು ಬಂಧಿಸ್ತೇವೆ. ನೀನು ಹಾಗಿದ್ದೀಯೆ ಹೀಗಿದ್ದೀಯೆ ಅಂತೆಲ್ಲ. ಒಂದು ವಿಚಾರ ಮಾಡಿ, ಭಗವಂತ ಸರ್ವವ್ಯಾಪಕ ಅಂತ ಆದ ಮೇಲೆ ಅವನನ್ನು ನಾವು ಶಬ್ದದಿಂದ ಕಟ್ಟಿ ಹಾಕುವ ಪ್ರಯತ್ನ ಮಾಡೋದೂ ಸಹ ಒಂದು ಅಪರಾಧ ಅಲ್ವಾ? ಆ ಎತ್ತರಕ್ಕೇರಿದ ಜ್ಞಾನಿ ಹಾಗೆ ಅವನು ಯಾವ ಸ್ತೋತ್ರವೂ ಮಾಡೋದಿಲ್ಲ. ಹಾಗಿದ್ರೆ ಹೇಗಿರ್ತಾನೆ ಕೇಳಿದರೆ, ನಿಶ್ಚಲವಾಗಿ ಮನಸ್ಸು ನಿಶ್ಚಲ ಸ್ಥಿತಿಯಲ್ಲಿರುವಂತಹದ್ದೇ, ಅಂದರೆ ಮೌನವಾಗಿರುವುದೇ ಅವನ ಸ್ತುತಿ. ಯಾಕೆ ಅಂದರೆ, ನಾವು ಲೌಕಿಕರು ವಿಚಾರ ಮಾಡುವುದು ಒಂದು ಬಗೆ ಆದರೆ ಜ್ಞಾನಿಗಳ ವಿಚಾರ ಮಾಡುವುದೇ ಇನ್ನೊಂದು ಬಗೆಯಲ್ಲಿ. ಭಗವಂತ ವಾಸ್ತವಿಕವಾಗಿ ಯಾವ ಶಬ್ದಕ್ಕೂ ನಿಲುಕದೇ ಇರುವವನು. ಆ ಶಬ್ದಕ್ಕೆ ನಿಲುಕದೇ ಇರುವಂಥ ಅವನನ್ನು ನಾನು ಸ್ತೋತ್ರಗಳು ಎನ್ನುವಂತಹ ಶಬ್ದಪುಂಜಗಳಿಂದ ಹೇಳ್ತೇನೆ ಅಂದರೆ ಅವನನ್ನು ಕಟ್ಟಿ ಹಾಕುವ ಪ್ರಯತ್ನ ಅಲ್ವಾ? ಎಲ್ಲ ಕಡೆಗೂ ವ್ಯಾಪಿಸಿದಂಥ ಅವನನ್ನು ಶಬ್ದ ಎನ್ನುವಂಥದ್ರಿಂದ ಕಟ್ಟಿ ಹಾಕುವ ಪ್ರಯತ್ನ ಒಂದು ಅಪರಾಧ. ಅದಕ್ಕೋಸ್ಕರ ಈ ಅಪರಾಧ ಮಾಡಬಾರ್ದು ಅಂಥೇಳಿ ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ, ಅವರು ಮೌನ ಸ್ತೋತ್ರವನ್ನು ಮಾಡ್ತಾರೆ. ಅವಧೂತ ಗೀತೆಯಲ್ಲಿ ಬರುವಂತಹ ಮಾತು ಇದು. ನಾವು ಯಾತ್ರೆಗೆ ಹೋಗ್ತೇವೆ, ಉದಾಹರಣೆಗೆ ಕಾಶಿಗೆ ಹೋಗ್ತೇವೆ. ಹೋಗೋದು ತಪ್ಪು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಯಾರು ಆಲೋಚನೆ ಮಾಡಿದ್ರು ಹೋಗೋದನ್ನು ನಿಲ್ಲಿಸಬೇಡಿ. ಮತ್ತೆ ಯಾಕೆ ಹೋಗ್ತೇವೆ? ಕಾಶಿಯಲ್ಲಿ ವಿಶ್ವನಾಥನಿದ್ದಾನೆ, ದರ್ಶನ ಮಾಡಬೇಕು ಅಂತ ಅಲ್ವಾ? ನಮ್ಮ ಸಂಸ್ಕೃತಿಯಲ್ಲಿ ಏನು ಹೇಳುತ್ತೆ? ಭಗವಂತ ಎಲ್ಲ ಕಡೆಗೂ ಇದ್ದಾನೋ, ಒಂದೇ ಕಡೆಗೆ ಮಾತ್ರ ಇದ್ದಾನ? ಎಲ್ಲ ಕಡೆಗೂ ಇದ್ದಾನೆ. ಎಲ್ಲ ಕಡೆಗೂ ಇದ್ದ ಅವನನ್ನು ನೋಡುವುದಕ್ಕೆ ನೀವು ಕಾಶಿಗೆ ಹೋಗ್ತೀರಿ ಅಂತಾದರೆ, ಅಥವಾ ತಿರುಪತಿಗೆ ಹೋಗ್ತೀರಿ ಅಂತಾರೆ ಶ್ರೀನಿವಾಸನ ನೋಡೋದಕ್ಕೆ, ಹೀ ಈಸ್ ನಾಟ್ ಎ ಆಮ್ನಿ ಪ್ರೆಸೆಂಟ್. ಅವನು ಎಲ್ಲ ಕಡೆಗೂ ಇಲ್ಲ ಅಂತ ಹೇಳ್ದಂಗೆ ಆಯ್ತಲ್ಲ ನೀವು. ಅಂದರೆ ಬಾಯಿ ಬಿಟ್ಟು ಹೇಳಿದೆ ನೀವು ಆಚರಣೆ ಮಾಡ್ತಾ ಇದ್ದೀರಾ. ನೀನು ಎಲ್ಲ ಕಡೆಗೂ ಇಲ್ಲಪ್ಪ, ನೀನು ಅಲ್ಲಿದ್ದೀಯೇ ಅಂದರೆ ವಿಭುವಾದ ಅವನ ರೂಪವನ್ನು ಪರಿಚ್ಛಿನ್ನಗೊಳಿಸಿ ಒಂದು ಕಡೆಗೆ ಮಾತ್ರ ಇದ್ದೀಯೇ ನೀನು ಅಂತ ಹೇಳೋದರ ಮೂಲಕ ನಾವು ಅವನಿಗೆ ಅಪಚಾರ ಮಾಡಿದ್ವ, ಪೂಜೆ ಮಾಡಿದ್ವ? ನೀವೇ ಹೇಳಿ. ಗಣೇಶ್ ಭಟ್ ಹೋಬಳಿ ಅಭಿಪ್ರಾಯ ಅಲ್ಲ ಇದು. ಒಬ್ಬ ಜ್ಞಾನಿ ಅಂತ. ಹಾಗಾಗಿ ತ್ವದ್ಯಾತ್ರೆಯ ವ್ಯಾಪಕತಾ ಹತಾತೆ, ನೀನು ಅಲ್ಲಿದ್ದೀಯೆ ಅಂತ ನಿನ್ನನ್ನು ಕುರಿತು ನಾನು ಯಾತ್ರೆ ಮಾಡಲಿಕ್ಕೆ ಹೋಗ್ತಿದ್ದೇನಲ್ಲ, ಆ ಯಾತ್ರೆಯಿಂದ ನಾನು ನಿನ್ನ ಏನು ಮಾಡೋದಕ್ಕೆ ಹೇಳಿದರೆ, ನಾನು ಯಾತ್ರೆ ಮಾಡಿದ್ನ ಬಿಟ್ಟು ದಟ್ ಈಸ್ ಸಪ್ರೇಟ್. ಒಂದಂತೂ ನಿಶ್ಚಯ ನಾನು ಮಾಡಿದ್ದು, ನಿನ್ನ ವ್ಯಾಪಕತೆಯನ್ನು ನಾನು ಅಲ್ಲಗಳೆದೆ. ಹೌದಲ್ವಾ? ಇಫ್ ಗಾಡ್ ಈಸ್ ಎವ್ರಿವೇರ್, ನಾವು ಯಾತ್ರೆ ಮಾಡೋದ್ರಲ್ಲಿ ಏನು ಅರ್ಥ ಉಂಟು? ಹಾಗಿದ್ರೆ ನಾವು ಮಾಡೋ ತಪ್ಪನ್ರಿ ಅಂತ ನೀವು ಕೇಳ್ಬೋದು. ಇಷ್ಟೊತ್ತುವರೆಗೆ ಹೇಳಿದ್ದು ಜ್ಞಾನಿಗಳಿದ್ದು. ಹಾಗಿದ್ರೆ ಲೌಕಿಕರಿಗೆ ನಮಗೆ ಸಮಾಧಾನ ಏನು ಕೇಳಿದರೆ, ಹೌದು, ಎಸ್, ಭಗವಂತ ಎಲ್ಲ ಕಡೆಗೂ ಇದ್ದಾನೆ, ನೋ ಡೌಟ್ ಎಟ್ ಆಲ್. ಆದರೆ ಎಲ್ಲ ಕಡೆಗೂ ಇರುವಂಥ ನಿರಾಕಾರ ಸ್ವರೂಪನನ್ನು ಹಿಡಿಯುವ ಶಕ್ತಿ ನಮಗಿಲ್ಲ ಅಲ್ವಾ? ಅದಕ್ಕೋಸ್ಕರ ನಮಗೇನಾಗಬೇಕು ಕೇಳಿದರೆ, ಒಂದು ಪ್ರಸಿದ್ಧವಾದಂತಹ ಒಂದು ಜಾಗ ಬೇಕು ನಮಗೆ. ಅಲ್ಲಿ ಅವನ ವಿಶೇಷವಾದಂಥ ಸಾನ್ನಿಧ್ಯ ಇರ್ತದೆ. ನಿಮಗೊಂದು ಉದಾಹರಣೆ ಕೊಡಬೇಕು ಅಂದರೆ,
ಈಗ ಇಲ್ಲೊಂದು 10 ರೂಪಾಯಿ ನೋಟ್ ಉಂಟು, ಪಕ್ಕದಲ್ಲಿ ಅಷ್ಟೇ ಆಕಾರದ ಇನ್ನೊಂದು ಪೇಪರ್ ಉಂಟು. ಈಗ ನೋಡಿ, ಇದು ಪೇಪರು ಇದು ಪೇಪರು ಅಲ್ವಾ? ಆದರೆ ಇದನ್ನು ಕೊಟ್ಟರೆ ಒಂದು ವಸ್ತು ತಗೊಳ್ಬೋದು ನಾವು. ಈ ವೈಟ್ ಪೇಪರ್ ಇದೆಯಲ್ಲ, ಅದನ್ನು ಕೊಟ್ಟೇನೋ ತಗೊಳಕ್ಕಾಗತ್ತಾ? ಇಲ್ಲ. ಯಾಕೆ ಅಂದರೆ ಇದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಉಂಟು, ರಿಸರ್ವ್ ಬ್ಯಾಂಕಿನ ಮುದ್ರೆ ಉಂಟು ಅಲ್ವಾ? 2 ಪೇಪರೇ. ಹಾಗೆ ಭಗವಂತ ಎಲ್ಲ ಕಡೆಗೂ ಇದ್ದಾನೆ ಅನ್ನೋಂಥದ್ದು ಅದು ವೈಟ್ ಪೇಪರು. ಅದು ಕಾಶಿಯಲ್ಲಿದ್ದಾನೆ ಅನ್ನೋದುಂಟಲ್ಲ, ಅದು ರಿಸರ್ವ್ ಬ್ಯಾಂಕಿನ ಟಸ್ಸೆ, ಗವರ್ನರ್ ಏನು ಸಿಗ್ನೇಚರ್ ಇರುವಂಥ ನೋಟಿದ್ದ ಹಾಗೆ. ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಕು ಅಷ್ಟೇ, ಹೌದು ತಾನೇ? ಆದ್ದರಿಂದ ನಮ್ಮಲ್ಲಿ ಹಂತ ಹಂತವಾಗಿ ವ್ಯವಸ್ಥೆ ಮಾಡಿದ್ದಾರೆ. ನೀ ಆ ಎತ್ತರದಲ್ಲಿದ್ದರೆ ಹಾಗೆ, ಈ ಎತ್ತರದಲ್ಲಿದ್ದರೆ ಹೀಗೆ, ಇನ್ನೂ ಕೆಳಗಿದ್ರೆ ಇನ್ನೂ ಬೇರೆ ರೀತಿಗೆ. ಇಂತಹ ಸೌಲಭ್ಯ ಒಂದು ಇದ್ದರೆ ಅದು ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ, ವೈದಿಕ ಪರಂಪರೆಯಲ್ಲಿ ಮಾತ್ರ. ಅದನ್ನು ನಾವು ಮರಿಬಾರ್ದು. ಯಾಕೆಂದರೆ ಈ ಸಗುಣ, ನಿರ್ಗುಣ, ನಿರಾಕಾರ, ಸಾಕಾರ, ಸಾಲಂಬನ, ನಿರಾಲಂಬನ, ಓಹೋ ಹೋ ಹೋ. ಯಾಕೆಂದರೆ ಒಟ್ಟಾರೆ ಯಾವುದಾದ್ರೂ ಒಂದು ಕ್ರಮದಿಂದ ಆ ತತ್ವವನ್ನು ಆರಾಧಿಸಲಿ ಅನ್ನುವಂಥ ಔದಾರ್ಯ ನಮ್ಮ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಹಿರಿಯರು ನಮಗೆ ಕೊಟ್ಟಷ್ಟು ಜಗತ್ತಿನ ಇನ್ನಾವ ಪರಂಪರೆಯಲ್ಲೂ ಸಿಗೋದಿಲ್ಲ. ಅದನ್ನು ನಾವು ಮರಿಬಾರ್ದು. ಹೀಗೆ ಯಾಕೆ ಹೇಳಿದೆ ಕೇಳಿದರೆ, ಇದನ್ನು ಮೌನವೇ ಸ್ತೋತ್ರ. ಯಾಕೆ ಅಂದರೆ ಶಬ್ದದಿಂದ ಆ ತತ್ವವನ್ನು ಸೆರೆ ಹಿಡಿದು ಹೇಳೋದಕ್ಕೆ ಆಗುವುದಿಲ್ಲ. ಆದ್ದರಿಂದ ಆ ಮೌನವೇ ಸ್ತೋತ್ರ ಅಂತ. ಆತ್ಮಜ್ಞಾನಿ ಮತ್ತು ಸೋಹಂಭಾವೇನ ಪೂಜೆಯತ್, ಮೌನವೇ ಸ್ತುತಿ, ಸರ್ವ ಸಂತೋಷವೇ ವಿಸರ್ಜನೆ. ಎಲ್ಲ ರೀತಿಯ ಸಂತೋಷ, ಮನಸ್ಸಿನ ಆನಂದವೇ ಪೂಜೆಯಲ್ಲಿ ಕೊನೆಗೆ ವಿಸರ್ಜನೆ ಮಾಡ್ತೇವಲ್ಲ. ಯಾಂತು ದೇವಗಣ ಸರ್ವೇ, ಗಣೇಶ ಚತುರ್ಥಿಯಲ್ಲಿ ಗಣೇಶನ ತಂದು ಪೂಜೆ ಮಾಡ್ತೇವಲ್ಲ. ಮತ್ತು ಕೆಲವಷ್ಟು ಕಡೆಗೆ ಅವನು ಪೂಜೆ ಮಾಡೋದಕ್ಕಿಂತ ಹೆಚ್ಚಿಗೆ ವಿಸರ್ಜನೆಯೇ ಹೆಚ್ಚು ವಿಜೃಂಭಣೆಯನ್ನು ನಡೆಯುತ್ತೆ ಹೀಗೆ ಅಂತ ಅಲ್ವಾ? ಹಾಗೆ ಆ ವಿಸರ್ಜನೆ ಯಾವುದು ಕೇಳಿದರೆ, ಆ ಆತ್ಮಜ್ಞಾನಿ ಮಾಡುವ ವಿಸರ್ಜನೆ, ಆತ್ಮಜ್ಞಾನಿ ಮಾಡುವ ಆ ಪೂಜೆ, ಅದು ಏನು ಅಂದರೆ ಸರ್ವ ಸಂತೋಷ, ಸದಾ ಸಂತೋಷ, ಆನಂದ. ಅದೇ ನಿಜವಾದ ಅರ್ಥದಲ್ಲಿ ವಿಸರ್ಜನೆ. ಅಂದರೆ ಜ್ಞಾನಿಯಾದವನು ಮಾಡುವಂತಹ ಈ ಪೂಜೆ ಕೇವಲ ಅಂತರಂಗಿಕವಾಗಿ ನಡೀತಾ ಇರುವಂತಹದ್ದೇ ಹೊರತು ಅಲ್ಲಿ ಯಾವುದೇ ರೀತಿಯ ಬಾಹ್ಯ ವಸ್ತುಗಳ ಅವಶ್ಯಕತೆಯೇ ಇರುವುದಿಲ್ಲ. ಇದರಿಂದ ನಾವು ಒಂದು ತಿಳ್ಕೊಳ್ಬಹುದು, ಏನು ಅಂದರೆ ಅಕಸ್ಮಾತ್ತಾಗಿ ಯಾವತ್ತೋ ಒಂದು ದಿನ ನಮಗೆ ಈ ವಸ್ತುಗಳು ಸಿಗದೇ ಇದ್ದಾಗ ನಮಗೆ ಎಲ್ಲ ವಸ್ತುಗಳು ಇಲ್ಲೇ ಇವೆ, ಸಿದ್ಧವಾದ ವಸ್ತುಗಳು, ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಇದನ್ನು ಅರ್ಪಿಸುವುದನ್ನು ಅಭ್ಯಾಸ ಮಾಡಿಕೊಂಡಾಗ ನಮ್ಮ ಪೂಜೆಯು ಅಷ್ಟೋ ಇಷ್ಟೋ ನಿರಾಲಂಬನ ಅಥವಾ ನಿರಾಕಾರದ ನೆಲೆಯಲ್ಲಿ ಪೂಜೆ ಆದೀತು. ಅಂತಹ ಪೂಜೆಯಲ್ಲಿ ಆ ಚೈತನ್ಯವೇ ಕುಸುಮವಾಗಿ ಅರ್ಪಿತವಾಗ್ತದೆ. ಹಾಗೆ ಅದನ್ನು ಸ್ವೀಕರಿಸುವವಳು ಚೈತನ್ಯ ಸ್ವರೂಪಿಣಿಯಾದಂತಹ ದೇವಿಯ. ಆದ್ದರಿಂದ ಆಕೆ ಚೈತನ್ಯ ಕುಸುಮ ಪ್ರಿಯ. ನಾಮ ಜಟಿಲ, ಆದರೆ ತುಂಬ ಮನಸ್ಸಿಗೆ ಸಂತೋಷವನ್ನು ಕೊಡುವಂತಹದ್ದು ಒಳ ಬಗೆಯಲ್ಲಿ. ಆದ್ದರಿಂದ ಆಕೆ ಚೈತನ್ಯ ಕುಸುಮ ಪ್ರಿಯ ಎನ್ನುವಂತಹ ಈ ನಾಮದ ಚಿಂತನೆಯೊಂದಿಗೆ ಇವತ್ತು ನಿಲ್ಲಿಸ್ಕೊಳ್ಳೋಣ. ನಾಳೆ ಮತ್ತೆ 6 ಗಂಟೆ ಸೇರಿದಾಗ ಸದೋದಿತ, ಸದಾ ಉದಿತಳಾಗಿರುವವಳು, ಅಸ್ತ ಎನ್ನುವುದಿಲ್ಲ ಅವಳಿಗೆ ಅಂತ ಹೇಗೆ ಹೇಳ್ತಾರೆ. ಇದೂ ಸಹ ಮಾನಸಿಕವಾದಂತಹ ಪೂಜೆ, ಬಹಳ ಅದ್ಭುತವಾದ ಕಲ್ಪನೆ. ಒಂದಕ್ಕಿಂತ ಒಂದು ಈ ನಾಮಗಳೆಲ್ಲ ನಮ್ಮನ್ನು ಎಷ್ಟೆಷ್ಟು ಒಳಬಗೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೋ ಅಷ್ಟು ಒಳಬಗೆಯಲ್ಲಿ ಕರ್ಕೊಂಡು ಹೋಗ್ತವೆ. ಅದರಿಂದ ನಮಗೆ ನಾವು ವಂಚನೆಯನ್ನು ಮಾಡಿಕೊಳ್ಳಬಾರದು, ಅಷ್ಟೇ ನಾನು ಹೇಳೋದು. ಹಾಗಾಗಿ ನಾಳೆ 6 ಗಂಟೆಗೆ ಸೇರಿದಾಗ ಆ ವಿಚಾರವನ್ನು ನೋಡೋಣ. ಬಹಳ ಉತ್ತಮವಾದ ಉತ್ಕೃಷ್ಟವಾದಂಥ ವಿಚಾರಗಳನ್ನೆಲ್ಲ ಹೊತ್ತು ಬರುವಂಥ ನಾಮಗಳು ಈ ಸರಣಿಯಲ್ಲಿ. ನಾಳೆ 6 ಗಂಟೆವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.